ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಒಂದು ರೀಡಿಂಗ್ ಮಾಡೋಣ. ಶಿವಶಕ್ತಿದು ಎರಡು ಡೆಕ್ ತೊಗೊಂಡೇನಿ. ಓಕೆ, ಅಂದರೆ ಒಂಥರ ನೀವು ಅರ್ಧನಾರೀಶ್ವರ ಅಂತಂತ ಅನ್ಕೋಬೋದು. ನಿಮ್ಮ ಲೈಫ್ದ ಯಾವ ಪಾರ್ಟ್ನಲ್ಲಿ ಹೀಲಿಂಗ್ ಬರ್ತಾ ಇದೆ, ಆಮೇಲೆ ಯಾವ ಪಾರ್ಟ್ನಲ್ಲಿ ಏನು ಚೇಂಜಸ್ ಆಗಾಕತ್ತಾವ, ಅದಕ್ಕೆ ನಾವು ಹೆಂಗೆ ಹೊಂದ್ಕೋಬೇಕು, ಅದ್ರ ಜೊತೆಗೇ ಟ್ಯಾರೆಟು, ಅದ್ರ ಜೊತೆಗೇ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಇವೆಂಟ್ ಏನಾಗ್ತಾ ಇದೆ, ಮೇಜರ್ಲಿ ಯಾರು ಬರ್ತಾ ಇದ್ದಾರೆ, ಓಕೆ, ಮೇಜರ್ಲಿ ಯಾವ ವಿಷಯದ ಕಡೆ ನೀವು ಲಕ್ಷ್ಯ ಕೊಡಬೇಕು ಅನ್ನೋದನ್ನು ಈ ಕಾರ್ಡ್ದಿಂದ ನೋಡೋಣ. ಆಮೇಲೆ ನಿಮ್ಮ ಲವ್ ಲೈಫ್ದಲ್ಲಿ ಯಾವ ವಿಷಯದ ಕಡೆಗೆ ತಾವು ಸ್ವಲ್ಪ ಲಕ್ಷ್ಯ ಕೊಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಅಥವಾ ಮೇಜರ್ಲಿ ನಿಮ್ಮ ಲವ್ ಲೈಫ್ದಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಓಕೆ, ಸೊ ಹಿಯರ್ I'll make 3 piles. Okay, ಶಿವ ಶಕ್ತಿಯ ಮಾತು ತೆಗೆದು ಹಾಕಂಗಿಲ್ಲ ಅಂತ ಗೊತ್ತಲ್ಲ ನಿಮಗೆ. ಶಿವ ಏನಾದರೂ ಡಿಸೈಡ್ ಮಾಡಿದ್ರೆ, ಮೇಡಮ್ ಅವ್ರು ಏನಾದರೂ ಹೇಳಿದ್ರೆ ತಮ್ಮ ಡಿಸಿಷನ್ ಚೇಂಜ್ ಮಾಡ್ತಾರೆ. One and okay, well this is 2 and this is 3. ಸರಿನಾ? ಇನ್ ಕೇಸ್ ಏನಾದರೂ ಅವಶ್ಯಕತೆ ಅನಿಸಿದರೆ ಮತ್ತೆ ಕಾರ್ಡ್ಸ್ ನೋಡೋಣ. Take this one, take this one, and you will take this one. ಸರಿನಾ? ಓಕೆ, ದೀಸ್ ಆರ್ ದ 3 piles. ಓಕೆ, ತಮಗೆ ಯಾವ್ದು ಇಷ್ಟನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಓಕೆ, ಸೊ ಐ ಹೋಪ್ ನೀವು ಚೂಸ್ ಮಾಡ್ಕೊಂಡಿರ್ಬೋದು. ಸೊ ದಿಸ್ ಇಸ್ ಥರ್ಡ್ ಒನ್ and this is second one. Okay, and we'll see this first one. ಶಿವನಿಂದ ಏನು ಮೆಸೇಜ್ ಬರ್ತದೆ? ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಓಕೆ, ಇದರ ಅರ್ಥ ಕೆಲವೊಂದು ಸರ್ತಿ ನಮಗೆ ಬೇಕು ಅಂತಂದು ಹೇಳಿ ನಾವು ಆ ವಿಷಯಕ್ಕೆ ನಾವು ಹತ್ಕೊಂಡಿರ್ತೀವಿ. ಆದರೆ ಹೆಂಗಿರ್ತೈತೆ ಅಂತಂದರೆ ಪ್ರತಿಯೊಂದು ನಾವು ಬೇಕು ಅಂತಂತ ಅನ್ಸಿದ್ದು ನಮಗೆ ಸಿಗಬೇಕು ಅಂತಿಲ್ಲ, ಅದು ನಮಗೆ ಮಾಡಲ್ಪಟ್ಟಿರೋದೂ ಇಲ್ಲ. ಸೊ ಅದಕ್ಕೆ ಅವ್ರು ಏನು ಹೇಳಾಕತ್ತಾರ ಅಂತಂತಂದರೆ, ನೀ ಏನು ಕಳ್ಕೊಂಡಿಲ್ಲ ಅದು ನಿನಗಾಗಿ ಇದ್ದದ್ದಲ್ಲ ಅಂತಂದು ಹೇಳಿ. ಸೊ ದೇವಿ ಏನು ಹೇಳ್ತಾ ನೋಡ್ರಿ, ಚಕ್ರವಿನಾಶಿನಿ, ಐ ಬ್ರೇಕ್ ದ ಲೂಪ್. ವಾಟ್ ರಿಪೀಟ್ಸ್ ಈಸ್ ರೆಡಿ ಟು ಬಿ ರಿಲೀಸ್ಡ್. Kali cuts karmic cycles. What comes again and again is a door, not a prison. ಓಕೆ, ನಮಗೇನು ಅನಿಸುತ್ತೆ, ಮೇಲೆ ಯಾವುದಾರ ಒಂದು ಡೋರ್ ನೀವು ಅದನ್ನು ಚೂಸ್ ಮಾಡಾಕತ್ತಿದ್ರಿ ಅಥವಾ ಓಪನ್ ಆಗತ್ತಿತ್ತು ಅಂತಂದ್ರೆ ಒಂದು ಕಾರ್ಮಿಕ್ ಸೈಕಲ್ ಇರ್ತೈತೆ, ಅದೊಂಥರದ್ದು ಲೂಪ್ ಇರ್ತೈತೆ. ನಾವು ಮೇಲೆ ಅದೇ ಡೋರನ್ನು ಎಂಟರ್ ಆಗ್ತಿರ್ತೇವೆ, ಅಲ್ಲೇ ಸುತ್ತ ಹೊಡಿತಿರ್ತೇವೆ ನಾವು. ಸೊ ಹೆಂಗಂತಂದ್ರೆ ನೋಡ್ರಿ, ಅವರಿಬ್ಬರು ಎಷ್ಟು ಕರೆಕ್ಟಂಗೆ ಮೆಸೇಜ್ ಕೊಟ್ಟಾರ. ಅವ್ರೇನು ಹೇಳಕತ್ತಾರ, ನೀ ಯಾವ್ದಾರ ವಿಷಯಕ್ಕೆ ನಾವು ಹಿಂದೆ ಬಿದ್ದಿರ್ಬೋದು, ಏನೂ ಇರ್ಬೋದಲ್ಲ, ಹೆಣ್ಣು ಹೊನ್ನು ಮಣ್ಣು ಅಥವಾ ಎಷ್ಟು ಮತ್ತೆಲ್ಲ ಇದನ್ನು ಬಿಟ್ಟರೆ ಮತ್ತೇನೆಲ್ಲ ಇರ್ತಾವೆ. ನಮಗೇನು ಅನಿಸಿರ್ತೈತೆ ಅಂದರೆ ಇದೇ ಕರೆಕ್ಟ್ ಅಂತ ನಮಗೆ ಅನಿಸಿರ್ತೈತೆ, ನಮಗೆ ಬೇಕಾದದ್ದು ನಾವು ಚೂಸ್ ಮಾಡಿದ್ದೇ ನಮಗೆ ಸರಿ ಅಂತಂತ ಅನಿಸಿರ್ತೈತೆ. ಆದರೆ ಹೆಂಗಿರ್ತೈತೆ ಅಂದರೆ ತಾತ್ಕಾಲಿಕವಾಗಿ ನಮಗೆ ಹಂಗೆ ಅನಿಸ್ತೈತೆ, ಆದರೆ ಅದು ಮುಂದಿನ ದಿವಸದೊಳಗೆ ನಮ್ಮನ್ನು ಎಷ್ಟು ಹಣ್ಣು ಮಾಡ್ತೈತಿ ಅಂತಂತಂದ್ರೆ, ಟೈಮ್ ಹೆಂಗೆ ಬರ್ತೈತಿ ಅಂತಂತಂದ್ರೆ ಅವಾಗ ಅದು ಆ ಬಲೆಯಿಂದ ನಮಗೆ ಹೊರಗೆ ಬರೋಕ್ಕಾಗಂಗಿಲ್ಲ, ಸಿಕ್ಕಾಕೋತೇವೆ ನಾವು ಅದ್ರೊಳಗೆ. ನೋಡ್ರಿ, ಅಂಥ ಬಲಿಯೊಳಗೆ ನೀವು ಸಿಕ್ಕ ಹಾಕ್ಕೊಂಡ್ರಿ ಅಂತಂತಂದ್ರೆ ಎಷ್ಟು ಪ್ರಾಬ್ಲಮ್, ನಿಮ್ಗೆ ಅಷ್ಟೇ ಪ್ರಾಬ್ಲಮ್ ಅಲ್ಲ, ಪಾಪ ನೀವು ನಂಬಿದಂಥ ದೇವರಿಗೂ ಎಷ್ಟು ಪ್ರಾಬ್ಲಮ್ ಆಗಿರ್ತದೆ ಗೊತ್ತಾ. ಅವ್ನು ಎಷ್ಟೆಲ್ಲ ನಮಗೆ ಹೇಳ್ತಿರ್ತಾನೆ, ಎಷ್ಟೆಲ್ಲ ನಮಗೆ ಸಿಗ್ನಲ್ಸ್ ಕೊಡ್ತಿರ್ತಾನೆ, ಈ ಥರ ಮಾಡಬೇಡ ಈ ಥರ ಮಾಡಬೇಡ ಅಂತ ಜನ ಹೇಳ್ತಿರ್ತಾರೆ. ಮತ್ತೇನೇನೋ ಸಿಗ್ನಲ್ಸ್ ಬರ್ತಿರ್ತಾವೆ, ಅಪಶಕನಗಳು ಆಗ್ತಿರ್ತಾವೆ, ನಾವು ಒಟ್ಟ ಕೇಳಂಗಿಲ್ಲ, ಆದರೂ ನಾವು ದಾರಿಯೊಳಗೆ ನಡ್ಕೊಂಡು ಹೋಗ್ತೇವೆ. ನೀವು ವಿಚಾರ ಮಾಡಿರಿ, ಟೈಮ್ ಮುಂದೆ ಹೋದ್ಮೇಲೆ ಹೆಂಗೆ ವಾಪಸ್ ಬರೋಕ್ಕೆ ಸಾಧ್ಯ? ಟೈಮ್ ಹೆಂಗೆ, ದೇವ್ರೇನು ನಮ್ಮ ಸಲುವಾಗಿ ಏನೇನು ಪಾಪ ಏನು ಚೇಂಜ್ ಮಾಡ್ಬೋದು ಹೇಳ್ರಿ? ಅವನ ಹತ್ರ ಇರೋದು ಅವಾಗ ಒಂದೇ ಒಂದು ದಾರಿ, ರೀಬರ್ತ್. ಇದರ ಅರ್ಥ ಏನು ಅಂದರೆ ಮೊದಲು ನಾವು ಸಾಯಬೇಕು.
ನಾವು ಮಾ ನಾವು ನಾವು ಪಡುವಂಥ ತೊಂದರೆ ಪಾಪ ಅವನ ಕಣ್ಣಿನಿಂದ ನೋಡೋಕ್ಕಾಗಂಗಿಲ್ಲ. ಏನು ಮಾಡ್ಬೋದು ಹೇಳ್ರಿ? ನಾನು ಎಸ್ಟ್ರಾಲಜರ್ ಅಲ್ಲ. ಎಷ್ಟು ಜನ ನನ್ನ ಹತ್ರ ಕೆಲವೊಂದು ಸರ್ತಿ ಎಂಥದ್ದು ತಪ್ಪಾಗಿರ್ತಾವೆ ನಿಮ್ಮ ಕೈಲಿ ಹೇಳ್ತಾನಲ್ಲ, ಯಾರೂ ರೀಸೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ದೇವ್ರೂ ರೀಸೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಸಂದಿಗ್ಧ ಪರಿಸ್ಥಿತಿಗೆ ಹೋಗೋಕ್ಕಿಂತ ಮುಂಚೆ ಲೈಫ್ ಈಸ್ ಅ ಒನ್ ಟೈಮ್ ಆಫರ್. ಯಾರ ಸಲುವಾಗಿ ಅದನ್ನು ಕಳ್ಕೊಬೋದು? ಮತ್ತು ಎಲ್ಲದಕ್ಕಿಂತ ಬೆಸ್ಟ್ ನೋಡಿ, ಪ್ರೀತಿ ವಿಷಯ ಅಂತಂತಂದರೆ, ಪ್ರೀತಿ ವಿಷಯದೊಳಗೆ ಹೆಂಗಂತ, ನಾವು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಿರ್ತೇವೋ ಅವ್ರಿಗಿಂತಲೂ ನಮ್ಮನ್ನು ಯಾರು ಜಾಸ್ತಿ ಪ್ರೀತಿ ಮಾಡ್ತಿರ್ತಾರೋ ಅವ್ರೊಟ್ಟಿಗೆ ನಾವು ಇರೋದು ಭಾಳ ಸೇಫ್. ನಾವು ಯಾರು ಪ್ರೀತಿ ಮಾಡ್ತಿರ್ತೇವೋ ಅಲ್ಲಿ ಸಿಕ್ಕಾಕೊಂಡ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗೋ ಚಾನ್ಸಸ್ ದೇರ್. ಅವರೇ ನಮ್ಮನ್ನು ಪ್ರೀತಿ ಮಾಡ್ತಿದ್ರೆ ಅವರಿಂದು ಬಿಟ್ಟು ಹೋಗಂಗಿಲ್ಲ. ದಟ್ ಈಸ್ ಅ ಸೇಫೆಸ್ಟ್ ಪ್ಲೇಸ್. ಸೊ ಚೈನ್ ನಿಮ್ಮದು ಏನು ಮಾಡಾಕತ್ತಾರ ಅಂತಂದರೆ, ಶಿವಜಿ ಮತ್ತು ಮೇಡಮ್ ಕೂಡ ನಿಮ್ಮ ಚೈನ್ ಬ್ರೇಕ್ ಮಾಡಾಕತ್ತಾರ. ಶಿವಜಿ ಇನ್ನೂ ಒಂದು ಸ್ವಲ್ಪ ಎಲ್ಲರೇ ಆ ಕಡೆ ಈ ಕಡೆ ಏನಾರ ಮಾಡ್ಬೋದು ಅವರು. ಮೇಡಮ್ ಅಂತೂ ಒಂದು ಕ್ಷಣನೂ ಬಿಡೋಂಗಿಲ್ಲ. ಆಗಿಂದ ಕಟ್ ಮಾಡ್ಯಾನ ಅವ್ರು ಮುಂದಿನ ಕೆಲಸ ಮಾಡ್ತಾರೆ. ಯಾಕಂದರೆ ಇಟ್ಸ್ ಅ ವೆರಿ ಫಿಯರ್ಸ್ ಎನರ್ಜಿ. ಸೊ ಇದ್ರ ಜೊತೆಗೆ ನಮಗೆ ಟ್ಯಾರೋ ಕಾರ್ಡ್ ಏನು ಹೇಳ್ತಾ ಇದೆ? ಓಕೆ, ನಮ್ಮ ಜೀವನದಲ್ಲಿ ಯಾವ ವಿಷಯದ ಕಡೆ ಅವರು ಸಿಗ್ನಲ್ ಕೊಡಾಕತ್ತಾರೆ? ಯಾರೆಲ್ಲ ತಾವು ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಲ್ಲ, ನೋಡೋಣ ಯಾವ ಥರದ ಕಾರ್ಮಿಕ್ ಸೈಕಲ್ಸ್ ಅದಾವ. ಅಮ್ಮ ಏನು ಕಟ್ ಮಾಡಾಕತ್ತಾಳ? ಯಾವ ವಿಷಯ ನಿಮ್ಮ ಮುಂದೆ, ಯಾವ ವಿಷಯ ಮೇಲೆ ಮೇಲೆ ನಿಮ್ಮ ಕಣ್ಮುಂದೆ ಬರಾಕತ್ತೈತಿ? ಮೇಲೆ ಮೇಲೆ ಯಾಕೆ ಹಾಕಿರ್ತೈತಿ ಅಂತಂದರೆ, ಕೆಲವೊಂದಿಷ್ಟು ಚಾರ್ಟ್ ಅಕಾರ್ಡಿಂಗ್ ಟು ಚಾರ್ಟ್ ಅವ್ರ ಜೀವನನೂ ಹಂಗೆ ಆಗ್ತಿರ್ತೈತಿ. ಆ ಮತ್ತು ಬೇರೆ ಕೆಲವೊಬ್ಬರಿಗೆ ಗಡಿ ಪ್ಯಾರ್ ಹೋತಾಯ, ಅದು ಹೆಂಗೆ ಆಗ್ತತೋ ಇನ್ನೇನೋ ಗೊತ್ತಿಲ್ಲ. ಅವರು ಮತ್ತೆ ಅದ ಲೂಪದಾಗ ಸಿಕ್ಕಾಕೊಂತಿರ್ತಾರೆ. ಇವ್ರನ್ನ ಪ್ರೀತಿ ಮಾಡಿದೆ, ಅದೇನು ಪ್ರೀತಿ ಅಂತಲ್ಲ, ಇಟ್ಸ್ ಅ ಫಿಸಿಕಲ್ ಅಟ್ರಾಕ್ಷನ್, ದ್ಯಾಟ್ ಈಸ್ ಡಿಫ್ರೆಂಟ್. ಇವ್ರಿಗೆ ಮಾಡಿದೆ, ಇಲ್ಲಿ ಬೇಜಾರಾಯಿತು, ಇವ್ರು ನಮಗೆ ಸರಿ ಹಿಂಗೆ ಹೊಂದ್ಕೊಳ್ಳಿಲ್ಲ, ಇಲ್ಲಿ ಮಾಡಿದೆ, ಇವ್ರು ನಮಗೆ ಸರಿ, ಇದನ್ನ ಅವ್ರು ರಿಪೀಟೆಡ್ಲಿ ಮಾಡ್ತಿರ್ತಾರೆ. ಅದಕ್ಕೆ ಅದೇನಂತಾರೆ, ಇದೇ ಥರದ ಲೂಪ್. ಕೆಲವೊಬ್ರಿಗೆ ಏನಂತಂತಾರೆ, ದುಡ್ಡು ಕೊಡೋದು. ಅಯ್ಯೋ ದುಡ್ಡು ಕೊಟ್ಟೆ, ಅವ್ರು ಕೊಡಲೇ ಇಲ್ಲಪ್ಪ, ಮತ್ತೆ ಯಾರೇ ಬಂದು ಕೂಡ ಮತ್ತೆ ಅದನ್ನು ಒಟ್ಟು ವಿಚಾರ ಮಾಡೋಂಗಿಲ್ಲ. ಅದನ್ನಂದ್ರೆ ಲೆಸನ್ ಅಂತಂದ್ರೆ ಏನು, ಅದು ನಿಮಗೆ ಕಲಿಸಿರ್ತೈತಿ. ಓ ನೋಡು, ನಿಮ್ಮ ದುಡ್ಡು ಕೊಟ್ಟರೆ ಈ ಥರ ಅವ್ರು ಕೊಡೋಂಗಿಲ್ಲ ಅಂತ. ಒಂದು ಸರಿ ಕೊಟ್ರಿ, 2 ಸರಿ ಕೊಟ್ರಿ, ಆಮೇಲೆ ಏನು ನೀವು ಅದೇ ಥರ ಕೆಲಸ ಮಾಡ್ತಿದ್ರಿ ಅಂತಂತಂದ್ರೆ ಈ ನಿಮ್ಮನ್ನು ನೀವೇ ಗೋಳು ಇಸ್ಕೊಂಡಂಗೆ. ಅವಾಗ ನೀವು ಯಾವ ದೇವರಿಗೆ ಏನು ಕೇಳಿದ್ರು ಸಹಿತ ಅವ ಏನೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಬುದ್ಧಿ ನಾವೇ ಕಲ್ಕೋಬೇಕಷ್ಟೆ. ಸೊ ಅದಕ್ಕೇನು ಹೇಳ್ತಾರೆ ಅಂತಂದರೆ, ಮೇಲೆ ಯಾವುದಾದ್ರೆ ರಿಪೀಟ್ ಆಗ್ತಿತ್ತು ನಮ್ಮ ಜೀವನದಲ್ಲಿ ಅಂತಂದ್ರೆ ಅದ್ರ ಬದಲಾಗಿ ಕೇರ್ಫುಲ್ ಹಂಗೆ ಇರಬೇಕು. ದ್ಯಾಟ್ ಈಸ್ ದ ಓನ್ಲಿ ಬೆಸ್ಟ್ ರೆಮಿಡಿ. ಅದೇನಾಗ್ತಾ ಇದೆ ನಿಮ್ಮ ಲೈಫ್ದಲ್ಲಿ? ಏನು ಕಾರ್ಮಿಕ್ ಸೈಕಲ್ ಕಟ್ ಮಾಡಾಕತ್ತಾರ ಅವರು? ಅರೆ ವಾ, 10 ಆಫ್ ಪೆಂಟಕಲ್ಸ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಟೆಂಪರೆನ್ಸ್, 2 ಕಾರ್ಡ್ ಬಂದಿದೆನಾ? ವಾವ್, ನೋಡ್ರಿ, ತಾನೇ ಬಂದಿರ್ತದೆ 2 ಕಾರ್ಡ್ ಕಾಣ್ತಾವಲ್ಲ. Four of Swords, 6 of Swords and 4 of Swords. Okay. Chariot. ಸೊ ಫಸ್ಟ್ ಪೈಲ್ ನೀವು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಲ್ಲ, ನಿಮಗಾಗಿ ಏನು ಬರ್ತಾ ಇದೆ ಅಂತೇಳಿ ನೋಡೋಣ. ಸಮಥಿಂಗ್ ಈಸ್ ಆನ್ ದ ವೇ, ಕುಚ್ ತೋ ನಯಾ ಹೋನೆ ವಾಲಾ ಹೈ. ಎಸ್, 5 ಆಫ್ ವಾಂಡ್ಸ್ ಏನು ತೋರಿಸುತ್ತೆ ಅಂತಂದ್ರೆ, ಒಂಥರ ಅನ್ಹೆಲ್ದಿ ಅಟ್ಮಾಸ್ಫಿಯರ್ ಇತ್ತು. ಅದು ನೀವು ಎಲ್ಲೇ ಇರ್ಬೋದು, ಆಫೀಸ್ ಇರ್ಬೋದು, ಮನಿ ಇರ್ಬೋದು. ನನಗೆ ಅನಿಸೋ ಮಟ್ಟಿಗೆ ಇಲ್ಲಿ ಮನಿ ಅಂತ ನನಗೆ ಜಾಸ್ತಿ ಅಂತ ಅನಿಸುತ್ತೆ. ಓಕೆ, ಆ ಥರದ ಎನರ್ಜಿ ಅಂದರೆ ಆ ಎನರ್ಜಿ ನಿಮಗೆ ಸೂಟ್ ಆಗ್ತಿರಲಿಲ್ಲ. ಅದು ನಿಮ್ಮ ಪ್ರೋಗ್ರೆಸ್ ಕೊಡ್ತಿರಲಿಲ್ಲ, ನಿಮ್ಮ ಡೆವಲಪ್ಮೆಂಟ್ ಕೊಡ್ತಿರಲಿಲ್ಲ. ನೀವು ಅಲ್ಲಿಂದ ಈಗ ಹೊರಗೆ ಬಿದ್ದೀರಿ. ಚಾರಿಯಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಮೂಮೆಂಟ್ ಐತಿ. ಈಗ ಸದ್ಯ ನಿಮ್ಮ ಜೀವನದೊಳಗೆ ಮೂಮೆಂಟ್ ಐತಿ. ಸೊ ಈವನ್ 6 ಆಫ್ ಸೋರ್ಟ್ಸು ಏನು ತೋರಿಸ್ತೈತೆ ಅಂದರೆ ಮೂಮೆಂಟ್ ತೋರಿಸ್ತೈತಿ. ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗುವಂಥ ತೋರಿಸ್ತೈತಿ. ಬಟ್ ಹೆಂಗೆ ಅಂತಂದ್ರೆ, ನಿಮಗೆ ನೀವು ಕೋಆಪ್ರೇಟ್ ಮಾಡಬೇಕು.
10 ಆಫ್ ಪೆಂಟಕಲ್ಸ್ ಕಾರ್ಡ್ ಫಸ್ಟಿಗೆ ಬಂದಿದೆ. ಅದು ಕಾರ್ಡ್ ಏನು ತೋರಿಸುತ್ತೆ ಅಂತಂತ ನಿಮ್ಮ ಇನಿಷಿಯಲ್ ಎನರ್ಜಿ ಅಂದರೆ ಪ್ರೀವಿಯಸ್ ಅಂದ್ರೆ ಭಾಳ ದೂರ ಅಲ್ಲ, ರೀಸೆಂಟ್ ಪ್ರೀವಿಯಸ್ ಎನರ್ಜಿ ತೋರಿಸುತ್ತದೆ ನಿಮ್ಮದು. ಓಕೆ, ಒಂದು ಹ್ಯಾಪಿ ಫ್ಯಾಮಿಲಿ ಅದೆಲ್ಲ ಇತ್ತು. ಆದರೆ ಪ್ರಾಬ್ಲಮ್ ಏನಾಗೈತೆ ನೋಡ್ರಿ, ಕೊನೆ ಕಾರ್ಡ್ ಯಾವ್ದು ಬಂದೈತಿ, 4 ಆಫ್ ಸೋರ್ಡ್ಸ್. ಕೆಲವೊಂದಿಷ್ಟು ಇಂಥ ನಿರ್ಧಾರಗಳನ್ನು ನೀವು ತೊಗೊಂಡಿರ್ಬೋದಲ್ಲ, ಯಾವುದು ನಿಮಗೆ ಮೆಂಟಲ್ ಹ್ಯಾಪಿನೆಸ್ಸಿಗೆ ಯಾವುದು ಕೋಆಪ್ರೇಟ್ ಮಾಡೋಂಗಿಲ್ಲ. ಬಹುತೇಕ ನೀವು ಆ ಥರದ ಡಿಸಿಷನ್ಸ್ ತೊಗೊಂಡಿರ್ಬೋದು. ಯಾಕಂದ್ರೆ ಅಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಜಾಸ್ತಿ ಐತಿ. ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಅಂದರೆ 4 ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ, ನೀವು ನಿಮ್ಮ ಮೇಲೆ ಕೆಲಸ ಮಾಡಬೇಕು. ಓಕೆ, ನೀವು ನಿಮ್ಮ ಹೆಲ್ತ್ ಮೇಲೆ ಕೆಲಸ ಮಾಡಬೇಕು, ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡಬೇಕು. ನಾವೆಲ್ಲೇ ತಪ್ಪಾಗತ್ತೇವೆ, ಯಾವ ವಿಷಯದೊಳಗೆ ನಮಗೊಂದು ಸ್ವಲ್ಪ ಕಂಟ್ರೋಲ್ ಬೇಕು, ಯಾವ ವಿಷಯದೊಳಗೆ ನಾವು ಸೆನ್ಸಸ್ ಕಂಟ್ರೋಲ್ ಮಾಡ್ಕೋಬೇಕು, ಈ ಥರದ ವಿಷಯಗಳನ್ನು ನೀವು ವಿಚಾರ ಮಾಡಬೇಕು. ಸೊ ದೆರ್ ಇಸ್ ಅ ಟ್ರಾನ್ಸಿಷನ್ ಪೀರಿಯಡ್. ನಿಮಗೆ ನನಗೆ ಅನಿಸಿದ ಮಟ್ಟಿಗೆ ಏನಾದರೂ ಚೇಂಜ್ ಆಫ್ ಪ್ಲೇಸ್ ಅದು ಆಗಬಹುದು. ತೋ ಹೆದರಬಾರ್ದು ಅದಕ್ಕೆಲ್ಲ. ಹೆಂಗಿರ್ತೈತಿ ಅಂತಂದರೆ ಕೆಲವೊಂದು ಸರಿ ಈಗ ನೋಡ್ರಿ, ಇಲ್ಲೇನೈತಿ, ಈಗ ನೀವು ಇದ್ದಂಥ ಸ್ಥಿತಿಯೊಳಗನ ಅದು ಯಾವ ಸ್ಥಿತಿ ಒಳಗದೇವಪ್ಪ, ಆ ಜಾಗ, ಆ ಜನ ಎಲ್ಲ ನನಗೆಲ್ಲ ಬೇಕು, ಬಿಟ್ಟು ಹೋಗೋದು, ಹೊಸ ಝೋನಿಗೆ ಹೋಗೋಕೆ ಮನುಷ್ಯಾಗ ಹೆದರಿಕೆ ಬರ್ತೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾಂಪಿಟೇಷನ್ ಐತಿ. ಇವ್ರು ಎಂದೂ ನಿಮ್ಮ ಜೀವನದೊಳಗೆ ನಿಮ್ಮ ಡೆವಲಪ್ಮೆಂಟ್ ಅಂತಂದು ಎಂದೂ ಇರೋಂಗಿಲ್ಲ. ಹೆಂಗಿರ್ತೈತಿ ಅಂತಂದ್ರೆ ಅವ್ರು ನಿಮ್ಮ ಜೊತೆ ಕಾಂಪೀಟ್ ಮಾಡಲಿ ಅಥವಾ ಮಾಡದೇ ಇರಲಿ, ನಿಮ್ಮ ಬದಲಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಏನು ಇಟ್ಕೊತಿರ್ತಾರಲ್ಲ, ಆ ವಿಷಯದಿಂದನೇ ಎಷ್ಟೋ ಸಾರಿ ನೀವು ನೆಗೆಟಿವ್ ಫೀಲ್ ಮಾಡಿ ನೆಗೆಟಿವಿಟಿ ನಿಮ್ಮ ಹತ್ರ ಬಂದು ನಿಮ್ಮ ಜೀವನದೊಳಗೆ ಸಕ್ಸಸ್ ಬರೋಂಗಿಲ್ಲ. ಸೊ ಅಲ್ಲಿಂದ ನಿಮ್ಗೆ ಏನು ಹೇಳಕತ್ತತಿ ಅಂತಂದ್ರೆ ಅಲ್ಲಿಂದ ನೀವು ಮೂವ್ ಮಾಡಬೇಕು. ಓಕೆ, ಅಲ್ಲಿಂದ ನೀವು ಮೂವ್ ಮಾಡಬೇಕು. 6 ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ, ಏನು ನಿಮ್ಮ ಜೀವನದೊಳಗೆ ಈಗ ಆಗತ್ತಲ್ಲ ಅದು ದಟ್ ಈಸ್ ಫಾರ್ ಯುವರ್ ಬೆಟರ್ಮೆಂಟ್. ಆ ಜನ ಆಗಲಿ, ಆ ಪ್ಲೇಸ್ ಆಗಲಿ, ಅದು ನಿಮಗಾಗಿ ಮಾಡಲ್ಪಟ್ಟಿಲ್ಲ. ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು, ಅದಕ್ಕೆ ಹೇಳಕತ್ತಾರ ಅವ್ರು. ಅದರೊಳಗಿಂದ ಏನೂ ಉಪಯೋಗ ಇಲ್ಲ. ಅಲ್ಲಿಂದ ಮೂವ್ ಆನ್ ಆಗೋದನ್ನು ಭಾಳ ಇಂಪಾರ್ಟೆಂಟ್. ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಮೂರೂ ಅಲೈನ್ ಮಾಡಕ್ಕೆ ನೋಡ್ರಿ. ಅಂದರೆ ಮೂರೂ ಒಂದೇ ಲೈನ್ದೊಳಗೆ ಬಂದು ಅಂತಂತಂದ್ರೆ ನೀವೇನು ವಿಚಾರ ಮಾಡ್ತಿರಲ್ಲ ಅದು ವಿಚಾರ ಫ್ರೂಟ್ಫುಲ್ ಆಗಿರ್ತೈತಿ. ನೋಡಿ, ನೀವು ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ನಿಮಗಾಗಿ ಏನು ಕಾಯ್ತಾ ಇದೆ ಅಂತಂತಂದ್ರೆ ಪ್ರಾಸ್ಪರಿಟಿ ಕಾಯಾಗತ್ತೈತಿ, ಪ್ರಾಸ್ಪರಿಟಿ ಕಾಯಾಗತ್ತೈತಿ, ಅಬಂಡನ್ಸ್ ಕಾಯಾಗತ್ತೈತಿ. ನಿಮ್ಮ ಸಲುವಾಗಿ ನಿಮ್ಮ ಲೈಫ್ದೊಳಗೆ ಗ್ರೋತ್ ಬರಾಕತ್ತೈತಿ. ನೀವು ಎಲ್ಲಿ ಹೋಗ್ತೀರಿ ಅಲ್ಲೇ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರ್ತೈತಿ. ನಿಮಗೊಂದು ಒಳ್ಳೆ ಹ್ಯಾಪಿ ಫ್ಯಾಮಿಲಿ, ನೀವು ಮತ್ತೇನಿತ್ತಲ್ಲ ನಿಮಗೆ ಅದನ್ನು ವಾಪಸ್ ಸಿಗ್ತದೆ. ಅದು ನಿಮಗೆ ಜೀವನದೊಳಗೆ ನೋಡಿರಿ. ಟೆಂಪರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಇಮೋಷ್ನಲಿ ಬ್ಯಾಲೆನ್ಸ್ ಆಗಕ್ಕೆ ಕಲೀರಿ ಅಂತ. ಇಮೋಷ್ನಲಿ ಇಂಬ್ಯಾಲೆನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಅಲ್ಲೇ ಅವ್ನ ಹಿಂದೆ ನೋಡ್ರಿ ಅದು ಪ್ರಕಾಶ್ ಕಾಣ್ತೈತಿ. ಅವನ ಹತ್ರ 2 ರೆಕ್ಕೆ ಅದಾವ. ಅವನು ಒಂದು ರೀತಿಯಿಂದ ಗಂಧರ್ವ. ಓಕೆ, ಇಮೋಷ್ನಲಿ ಬ್ಯಾಲೆನ್ಸ್ ಹಾಕ್ರಿ. ಪ್ರಾಕ್ಟಿಕಾಲಿಟಿ ಬದಲಾಗಿ ವಿಚಾರ ಮಾಡಬೇಕು. ಪ್ರಾಕ್ಟಿಕಲಾಗಿ ಡಿಸಿಷನ್ಸ್ ತೊಗೊಳೋದು ಬರ್ರಿ. ನನಗೆ ಅನಿಸೋ ಮಟ್ಟಿಗೆ ನೀವು ಸ್ವಲ್ಪ ಮನಸ್ಸಿನಿಂದ ಕೆಲಸ ಜಾಸ್ತಿ ಮಾಡ್ತೀರಿ ಅಂತ ಅನಿಸುತ್ತೆ. ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಹೆಂಗಿರ್ತೈತಿ ಅಂತಂದ್ರೆ ಇದು ಪೃಥ್ವಿ ತತ್ವದ ಕಾರ್ಡ್. ಅಂದರೆ ಇದ್ರ ನೀವು ಎಲ್ಲಿ ಹೋಗ್ತಿರಲ್ಲ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ, ಸೆಕ್ಯೂರಿಟಿ ಬರ್ತಾ ಇದೆ, ಒಳ್ಳೆ ಜನ ಸಿಗ್ತಾರ, ಒಳ್ಳೆ ಫ್ಯಾಮಿಲಿ ಜೊತೆ ನೀವು ಬೆರೀತೀರಿ. ಅದ್ರ ಜೊತೆಗೆ ನೀವೇನು ಮೈಂಡ್, ಬಾಡಿ, ಸೋಲ್ ನೀವು ಅಲೈನ್ ಮಾಡಿದ್ರಿ ಅಂತಂತಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಬರ್ತೈತೆ ನಿಮಗೆ. ಯೂನಿವರ್ಸ್ ಜೊತೆ ಎಷ್ಟು ಆಕತಿ ಅಷ್ಟು ಕನೆಕ್ಟ್ ಮಾಡಕ್ಕೆ ನೋಡ್ರಿ. ಬಾಬಾ ಯೂನಿವರ್ಸ್ ನಿಮ್ದೆಲ್ಲ ಕೆಲಸ ಮಾಡಿ ಕೊಡ್ತಾರೆ. ಯಾಕಂದ್ರೆ ಅದು ನಿಮಗೊಂದು ಹೊಸ ಪಾತ್ ಕಡೆ ತೊಗೊಂಡು ಹೊಂಟೈತೆ. ಸೊ ಯು ಅಕ್ಸೆಪ್ಟ್ ಇಟ್. ಹೆದ್ರಕ್ಕೆ ಹೋಗ್ಬಿಡ್ರಿ ಅದರೊಳಗೆ. ಓಕೆ, ಸೊ ಇದೆಲ್ಲ ಆಗುವಂಥ ವಿಷಯದಲ್ಲಿ ಮೇನ್ಲಿ ಒಂದು ಮೇಜರ್ ಏನಾದರೂ ಒಂದು ವಿಷಯ ಆಗ್ಬೋದು. ಅದು ಮೇಜರ್ ವಿಷಯ ಏನು ನೋಡೋಣ. ಮೇನ್ ಫೀಮೇಲ್ ಓಕೆ, 2 ನಂಬರ್. ನನಗನ್ಸಿದ ಮಟ್ಟಿಗೆ ಯಾರಾದರೂ ಒಬ್ಬ ಲೇಡಿ ಇರ್ಬೋದು. ಅವ್ರು ನಿಮಗೇನಾದರೂ ಹೆಲ್ಪ್ ಮಾಡ್ಬೋದು, ನಿಮಗೇನಾದರೂ ಸಜೆಷನ್ಸ್ ಕೊಡ್ಬೋದು. ಓಕೆ, ಸೊ ಅದು ಒಂದಾಯಿತು. 2 ನಂಬರ್ ಈಸ್ ದೇರ್. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರಾಕತ್ತೈತಿ, ಫ್ಯಾಮಿಲಿ ಸೆಕ್ಯೂರಿಟಿ ಬರಾಕತ್ತೈತಿ, ಲಾಂಗ್ ಟರ್ಮ್ ಸಲ. 2 ನಂಬರ್ ಅಂತಂದ್ರೆ ಒಂದು ರೀತಿಯಿಂದ ಮೂನ್ ಅಂತ ಹಿಡ್ಕೊರಿ. ಆ ಥರದ ನೀವು ಮಾನಸಿಕ ತಯಾರಿ ಮಾಡಿಕೊಡ್ರಿ. 2 ನಂಬರ್ ನೀವು ಆಸ್ಟ್ರಾಲಜಿಕಲಿ ಹಿಡಿದ್ರಿ ಅಂದರೆ ವೀನಸ್ ಆದಂಗೆ ಆಕತಿ. ಓಕೆ, ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರ್ತಾ ಇದೆ, ಲೈಫ್ನಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ, ಇಮೋಷ್ನಲಿ ಸ್ಟೆಬಿಲಿಟಿ ಬರಾಕತ್ತೈತಿ. ಇಲ್ಲೇನು ಹೇಳ್ತಾರೆ ನೋಡ್ರಿ, ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಡ್ರಿ, ವಿಚಾರ ಮಾಡಿ ಜೀವನದೊಳಗೆ ಮುಂದೆ ಹೋಗುತ್ತೆ ಬರ್ರಿ. ಟೂ 4 ಅ ಮಿಲಿಟರಿ. ನನಗನ್ಸಿದ ಮಟ್ಟಿಗೆ ವಿಷಯಗಳನ್ನು ನೀವು ಡಿಸಿಪ್ಲಿನ್ಫುಲ್ಲಿ ಹ್ಯಾಂಡಲ್ ಮಾಡೋದು ಬರ್ರಿ. ನನಗನ್ಸಿದ ಮಟ್ಟಿಗೆ ನೀವು ಡಿಸಿಪ್ಲಿನ್ ಇಲ್ಲ. ನೀವು ಮನಸ್ಸಲ್ಲಿ ಭಾಳ ಕೆಲಸ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ ಜನ
ಆ ಥರದ ಕಾಂಪಿಟೇಟಿವ್ ಅಟ್ಮಾಸ್ಫಿಯರೇ ಆಗ್ತತಿ, ಅಥವಾ ನೀವು ಸರಿಯಾಗಿ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಮಂದಿಗೆ ಏನು ಅನಿಸ್ತತಿ ಅಂತಂತಂದ್ರೆ, ನಿಮಗೆ ಜನದು ಉಸ್ಕೋ ಕುಚ್ ಚಾಹಿಯೇ ಹಿ नहीं ಅಂತಂದು ಹೇಳಿ ಬಿಟ್ಬಿಡ್ತಾರೆ. ಸೊ ಹೆಂಗಂತಂದ್ರೆ, ಟ್ರೈ ಟು ಬಿ ಎಕ್ಸ್ಪ್ರೆಸಿವ್. ಎದಕ್ಕೆ ಎಕ್ಸ್ಪ್ರೆಸಿವ್ ಆಗ್ಬೇಕಂತಂದ್ರೆ, ನೀವು ಬಾಯ್ಬಿಟ್ಟು ಕೇಳಲಿಲ್ಲ ಅಂದರೆ ಯೂನಿವರ್ಸನು ಏನೂ ಕೊಡೋಂಗಿಲ್ಲ ನಿಮಗೆ. ಇದ್ದ ಸ್ಥಿತಿಯಲ್ಲೇ ಇರು ಅಂತಂದೇಳಿ ಅದು ನಿಮಗೆ ತಥಾಸ್ತು ಅಂತಿರ್ತೈತಿ. ಸೊ ಹೆಂಗಂತಂದ್ರೆ, ದೇವಿ ಈಸ್ ಬ್ರೇಕಿಂಗ್ ದಟ್ ಲೂಪ್. ಸೊ ನೀವು ಮನಸ್ಸು ಮಾಡಬೇಕಷ್ಟೇ. ಸೊ ಈಗ ನಿಮ್ಮ ಲವ್ ಲೈಫ್ನಲ್ಲಿ ಏನು ಮೇಜರ್ ಕೆಲವೊಂದಿಷ್ಟು ಜನರಿಗೆ ಇದೆಲ್ಲ ಒಬ್ಬರ ಜೀವನದಲ್ಲೇ ಆಗಬೇಕು ಅಂತೇನಿಲ್ಲ. ಕೆಲವೊಂದಿಷ್ಟು ಮಂದಿಗೆ ಯಾರಾದರೂ ಒಬ್ಬರು ಫೀಮೇಲ್ ಹೆಲ್ಪ್ ಮಾಡ್ಬೋದು. ಕೆಲವೊಂದಿಷ್ಟು ಮಂದಿಗೆ ಡಿಸಿಪ್ಲಿನ್ ಅವ್ರು ಮೇಂಟೈನ್ ಮಾಡೋಂಗಿಲ್ಲ. ಸೊ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ. ಬರೀ ಡಿಸಿಪ್ಲಿನ್ ಬರೀ ಫಿಸಿಕಲಿ ಅಷ್ಟೇ ಇರೋಂಗಿಲ್ಲ, ಮೆಂಟಲಿನೂ ಇರ್ತೈತಿ. ಸೊ ಹಾಗೆ ಲವ್ ಲೈಫ್ದೊಳಗೆ ಏನಾಗ್ತಾಯಿದೆ, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಬ್ಯೂಟಿಫುಲ್ ಮೆಸೇಜ್. ಅಲೌ ದಿಸ್ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲಿ. ಏನು ಆಗಾಕತ್ತದಲ್ಲ ಅದನ್ನು ನ್ಯಾಚುರಲಿ ಆಗಕ್ಕೆ ಬಿಡ್ರಿ. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ ಇದು. ಎಲ್ಲಿಡ್ಲಪ್ಪ ಇದನ್ನು? ಓಕೆ, ಎಷ್ಟು ಕರೆಕ್ಟ್ ಇದೆ ನೋಡ್ರಿ ಅದು ಮೆಸೇಜ್. ಲವ್ ಲೈಫ್ದಲ್ಲಿ ಮತ್ತೊಬ್ಬರಿಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಕೆಲವೊಬ್ರಿಗೆ ಎಂಗೇಜ್ಮೆಂಟ್. ನನಗೆ ಅನಿಸಿದ ಮಟ್ಟಿಗೆ ಚೇಂಜ್ ಆಫ್ ಪ್ಲೇಸ್ ಆದಮೇಲೆ ಚೇಂಜ್ ಆಫ್ ಪ್ಲೇಸ್ ಆಯ್ತು ಅಂದ್ರೆ ಜನ ಬೇರೆಯವರು, ಊರು ಬೇರೆಯವರು, ಒಳ್ಳೆಯ ಸಂಬಂಧಗಳು ಬೆಳಿತಾವ. ಯುವರ್ ಲವ್ ಲೈಫ್ ಈಸ್ ಅಸೆಂಡಿಂಗ್ ಟು ಅ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್. ಸೊ ಯಾರಾದರೂ ಒಬ್ಬರು ಒಳ್ಳೆ ಜನ ಸಿಗ್ಬೋದು, ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು. ಲೈಫ್ ಈಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್. ಸೊ ನೀವು ಯಾವ ಜಾಗದೊಳಗಿದ್ರಲ್ಲ ಆ ಜಾಗ ನಿಮಗೆ ಸರಿ ಇಲ್ಲ. ಸೊ ದೇವಿ ಆಗಲಿ, ಅಮ್ಮ ಆಗಲಿ, ಬಾಬಾ ಶಿವ ಆಗಲಿ, ನಿಮಗೆ ಅಲ್ಲಿಂದ ಬಿಡ್ಸಾಕತ್ತಾರ ಅವ್ರು. ಅಮ್ಮ ಕಟ್ ಮಾಡೇ ಬಿಡಾಕತ್ತಾಳೆ. ಅವ್ರು ಹೇಳಾಕತ್ತಾರೆ, ಅಮ್ಮ ಅಂತೂ ಡೈರೆಕ್ಟನ್ನು ಕಟ್ ಮಾಡ್ತಾಳೆ, ಆಕೆ ಯಾರ ಮಾತು ಕೇಳೋಂಗಿಲ್ಲ. ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಅದು ಕಟ್ ಆಗೋದಕ್ಕೆ ನೀವು ಅಳ್ಕೊತ ಕೊಡಬೇಡ್ರಿ. ಅದಕ್ಕೆ ಇವ್ರು ಏನು ಹೇಳಾಕತ್ತಾರ ಅಂತಂದ್ರೆ, ಇವ್ರು ನಿಮ್ಮ ಫಾದರ್ ಏನು ಹೇಳಾಕತ್ತಾರ ಅಂತಂದ್ರೆ, ನೋಡುವ ಅದು ಏನಾಗೈತಲ್ಲ ಅದು ನೀನು ಸಲುವಾಗಿ ಇದ್ದಿರಲಿಲ್ಲ, ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳಾಕತ್ತಾರೆ ನಿಮಗೆ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ಈಸ್ ಸೆಕೆಂಡ್. ಓಕೆ, ವಿಲ್ ಟೇಕ್ ದಿಸ್. ಡೋಂಟ್ ಸ್ಟಾಪ್, ಮೂವ್ ಆನ್. ಓಕೆ, ಇಲ್ಲೇ ಅಮ್ಮ ಏನು ಹೇಳಾಕತ್ತ ನೋಡ್ರಿ. ಐ ಡು ನಾಟ್ ವೇಟ್ ಫಾರ್ ಪೀಸ್, I bring it through my dens of truth. See, move on. ಅವ್ರು ನಿಮ್ಮಪ್ಪ ನಿಮಗೇನು ಹೇಳಾಕ್ತಾರೆ ಅಂತಂತಂದ್ರೆ, ಡೋಂಟ್ ಸ್ಟಾಪ್, ಮೂವ್ ಆನ್. ಅಮ್ಮ ಏನು ಹೇಳ್ತಾಳೆ, ಐ ಡೋಂಟ್ ವೇಟ್ ಫಾರ್ ಪೀಸ್. ಅಲ್ಲಿ ಸಿಗ್ತಿರ್ಲಿಲ್ಲ ಅಂತಂತಂದ್ರೆ ಆ ಜಾಗ ಬಿಟ್ಟು ಮುಂದೆ ಹೋಗ್ಬಿಡು. ಅದನ್ನು ಹುಡುಕಾಡ್ಕೊತ ಮುಂದೆ ಹೋಗ್ಬೇಕು. ಸೊ ನಿಮಗೆ ಯಾವ ವಿಷಯದಿಂದ ಮೂವ್ ಆನ್ ಆಗಕ್ಕೆ ಹೇಳಾಕತ್ತಾರ ಅಂತ ಹೇಳಿ ನೋಡೋಣ. ಓಕೆ, ಎಸ್. ಅಗಳಲ್ಲೇ 4 ಆಫ್ ಸೋರ್ಸ್ ಬಂದೈತಿ ಫಸ್ಟ್ ಪೈಲಿ. ಎಸ್, ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ನೋಡಿರಿ, ಅವರಿಗಾಗಿ ಏನು ಮೆಸೇಜ್ ಬರ್ತಾ ಇದೆ. ಇಲ್ಲೇನು ಹೇಳಾಕತ್ತೈತಿ, ಏಸ್ ಆಫ್ ಕಪ್ಸ್. ಇಲ್ಲೇನು ಹೇಳಾಕತ್ತೈತಿ, 4 ಆಫ್ ವಾಂಡ್ಸ್. ಓಕೆ, ಇಲ್ಲೇ 2 ಆಫ್ ಕಪ್ಸ್ ಇದೆ. 2 ಆಫ್ ಕಪ್ಸ್ ಇದೆ. ಎಸ್, ಎಕ್ಸಾಕ್ಟ್ಲಿ ನನಗೆ ಅನಿಸಿತ್ತಿದ್ದು ಹಿಂಗೆ ಇರ್ಬೋದು ಅಂತಂದು ಹೇಳಿ. ಕ್ವೀನ್ ಆಫ್ ಸೋರ್ಸ್ ಐತಿ. ಕ್ವೀನ್ ಆಫ್ ಸೋರ್ಸ್ ಅಂತಂದರೆ ಸಿ ದಿಸ್ ಎನರ್ಜಿ ಈಸ್ ವೆರಿ ಪ್ರಾಕ್ಟಿಕಲ್. ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಅದು ಭಾಳ ಪ್ರಾಕ್ಟಿಕಲ್ ಎನರ್ಜಿ. ಓಕೆ, ನೋಡಿರಿ, ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ. ಅದು ಯಾವುದೇ ಥರದ ಪ್ರೀತಿನೂ ಇರ್ಬೋದು. ಜನ ನಿಮ್ಮನ್ನು ಪ್ರೀತಿ ಮಾಡ್ಬೋದು, ನೀವು ಜನರನ್ನು ಪ್ರೀತಿ ಮಾಡ್ಬೋದು, ಅಥವಾ ಪ್ರೀತಿ ಪಾತ್ರರಾದವ್ರು ಯಾರಾದರೂ ಸಿಗ್ಬೋದು, ಪ್ರೀತಿಯನ್ನು ಹಂಚ್ಕೊಳ್ಳೋಕೆ ಯಾರಾದರೂ ನಿಮ್ಮ ಜೀವನದೊಳಗೆ ಬರ್ಬೋದು. ಆ ಥರದ ವಿಷಯ ಆಗುವಂಥ ಚಾನ್ಸಸ್. ಓಕೆ, ಇಲ್ಲೇನು ಹೇಳಾಕತ್ತ ನೋಡ್ರಿ, ದೇವಿ ಏನು ಹೇಳ್ತಾಳೆ ನಿಮಗೆ,
ಐ ಡು ನಾಟ್ ವೇಟ್ ಫಾರ್ ಅ ಪೀಸ್, ಐ ಬ್ರಿಂಗ್ ಇಟ್ ಥ್ರೂ ಮೈ ಡಾನ್ಸ್ ಆಫ್ ಟ್ರೂತ್ ಅಂತ ನನಗೆ ಅನ್ಸಿದ ಮಟ್ಟಿಗೆ ನೀವು ಏನಾದರೂ ಭಾಳ ಕಿಯೋಟಿಕ್ ಸಿಚುವೇಶನ್ದೊಳಗೆ ಇರ್ಬೋದು, ಕೆಲವು ಸರ್ತಿ ತಲೆ ಕೆಲಸ ಮಾಡೋಂಗಿಲ್ಲ, ನೀವು ಭಾಳ ಪ್ರಾಕ್ಟಿಕಲ್ ಇರೋದ್ರಿಂದ ಆಕೆ ಏನು ಹೇಳಾಕತ್ತಾವ ಅಂತಂತಂದ್ರೆ ಏಸ್ ಆಫ್ ಕಪ್ಸ್. ಆಕೆ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ಓಕೆ, ಮೆಂಟಲ್ ಪೀಸ್ ಐತಿ ಅಂತಂತಂದ್ರೆ ಇದರ ಅರ್ಥ ಚಾಲೆಂಜಸ್ ಇರೋಂಗಿಲ್ಲ ಅಂತಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ತೊಗೊಳ್ರಿ, ಐ ಆಮ್ ಅ ಪೀಸ್ಫುಲ್ ಪರ್ಸನ್, ಆದರೆ ಇದರ ಅರ್ಥ ನಂದೆಲ್ಲ ನನ್ನ ಜೀವನ ಭಾಳ ಸುಗಮವಾಗೈತಿ ಅಂತ ನೀವೇನೋ ಅರ್ಥ ಮಾಡ್ಕೊಳಂಗಿಲ್ಲ. ಡೈಲಿ ನನಗೆ ಚಾಲೆಂಜಸ್ ಇರ್ತಾವೆ, ನಾ ಡೈಲಿ ಚಾಲೆಂಜಸ್ಸನ್ನು ನಾನು ಹ್ಯಾಂಡಲ್ ಮಾಡ್ತೇನೆ. ನಾ ಯಾವಾಗಿದ್ರೂ ಚಾಲೆಂಜಸ್ಸಿಗೆ ಹೆದರಂಗಿಲ್ಲ, ನಾ ಒಂದು ಅಪಾರ್ಚುನಿಟಿ ಅಂತ ತಿಳ್ಕೊತೇನೆ, ನಾನು ಮುಂದೆ ಹೋಗೋಕೆ ಏನು ಮಾಡಬೇಕು ಅಂತ. ಇವತ್ತು ನನಗೆ ಟೈಮ್ ಇಲ್ಲ, ಆದರೂ ನಾನು ಮಾಡೋಕ್ಕೆ ಬಂದೇ ಇದ್ದೇನೆ. ನಾನು ತಂದೆ ಇದನ್ನು ಮುಗಿಸ್ಬಿಡೋನು, ಯಾಕಂದ್ರೆ ಇವತ್ತು ಹಾಕಬೇಕಾಗಿತ್ತು ನನಗಿದನ್ನು. ನಿನ್ನಿಂದ ನನಗಿದು ತಲೆಯೊಳಗೆ ಈ ವಿಷಯ ನನಗೆ ನಡೆದಿತ್ತಿದ್ದು ರಿಪೀಟ್ ಆಗಕತ್ತಿತ್ತು. ಹೀಲಿಂಗ್ ಬೇಕಾಗಿರ್ಬೋದು. ಸೊ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮಹಾದೇವ್ ಇದನ್ನು ಕೆಲಸ ಮಾಡ್ತಾರೆ, ಅವ್ರಿಗೇನೋ ಹೇಳ್ಬೇಕಾಗೈತೆ, ಯಾರಿಗೋ ಮೆಸೇಜ್ ಅಂತ ನಿನ್ನಿಂದ ಬರಾಕತ್ತಿತ್ತು, ಬಟ್ ನೀನು ನನಗೆ ಬಿಡ್ಸ್ಕೊ ಟೈಮ್ ಇದ್ದಿರಲಿ. ಸೊ ಅವ್ರೇನು ಹೇಳ್ತಾರೆ ಅಂತಂತಂದರೆ, ಡೋಂಟ್ ವೇಟ್ ಫಾರ್ ಎನಿಥಿಂಗ್. ನೀವು ಯಾವ ಸಿಚುವೇಶನ್ದೊಳಗದಿರಲ್ಲ ಅದ್ರೊಳಗನೆ ಕೆಲಸ ಮಾಡಕ್ಕೆ ನೋಡ್ರಿ, ಅದ್ರೊಳಗನೆ ಕೆಲಸ ಮಾಡಿ ಮುಗಿಸಾಕೆ ನೋಡ್ರಿ. ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದರೆ ನಾವು ವೇಟ್ ಮಾಡ್ತೀವಲ್ಲ ಕೆಲವೊಂದು ಸರ್ತಿ, ಇದೆಲ್ಲ ಮುಗಿಲಿ ಆಮೇಲೆ ಏನಾದ್ರು ಹಂಗೆಂತೂ ಸೊಲ್ಯೂಷನ್ ಸಿಗೋಂಗಿಲ್ಲ. ಏನೈತಿ ಅದ್ರೊಳಗೆ ನಾವು ಮಾಡಿರಿ, ಅವನ್ನ ಚಾಲೆಂಜಸ್ಸನ್ನು ನೀವು ಅಪಾರ್ಚುನಿಟೀಸ್ ಒಳಗೆ ಕ್ರಿಯೇಟ್ ಮಾಡ್ಕೊಡ್ರಿ ಅಂತ ಕೇಳಾಗತ್ತಾ. ಬಟ್ ಹೆಂಗೈತಿ ನೋಡಿರಿ, ಇಲ್ಲೇ ಕ್ವೀನ್ ಆಫ್ ವಾಂಡ್ಸದ್ದು ಪ್ರಾಕ್ಟಿಕಲ್ ಎನರ್ಜಿ, ಇಲ್ಲೇ ಕ್ವೀನ್ ಆಫ್ ಸೋರ್ಡ್ಸನ್ನು ಪ್ರಾಕ್ಟಿಕಲ್ ಎನರ್ಜಿ. ಜೀವನದೊಳಗೆ ಎಲ್ಲ ವಿಷಯನೂ ಪ್ರಾಕ್ಟಿಕಲಿ, ಜೀವನದಲ್ಲಿರುವಂಥ ಎಲ್ಲ ವಿಷಯಗಳನ್ನು ನಾವು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಬಿಲ್ಕುಲ್ ತಪ್ಪು, ಎಂದೂ ಇರೋಂಗಿಲ್ಲ. ಹಂಗೆ ಕೆಲವೊಂದಿಷ್ಟಕ್ಕೆ ನಾವು ಇಮೋಷ್ನಲ್ ಆಗಲೇಬೇಕು. ನನಗನ್ಸಿದ ಮಟ್ಟಿಗೆ ಹಾರ್ಟ್ದೊಳಗೆ ಕೆಲವೊಂದಿಷ್ಟು ಬ್ಲಾಕೇಜಸ್ ಇರ್ಬೋದು. ಸಾರಿ, ಆ ಹಾರ್ಟ್ದೊಳಗೆ ಬ್ಲಾಕೇಜಸ್ ಅಲ್ಲ, ಹಾರ್ಟ್ ಚಕ್ರದೊಳಗೆ ಬ್ಲಾಕೇಜಸ್ ಇರ್ಬೋದು. ಐ ಆಮ್ ವೆರಿ ಸಾರಿ. ಹಾರ್ಟ್ ಚಕ್ರದೊಳಗೆ ಬ್ಲಾಕೇಜಸ್ ಇರ್ಬೋದು. ಕೆಲವೊಂದು ಸರ್ತಿ ನೀವು ಅಷ್ಟು ಇಮೋಷ್ನಲಿ ಕೋಆಪ್ರೇಟ್ ಮಾಡ್ತಿರ್ಲಿಕ್ಕಿಲ್ಲ, ಸ್ವಂತಕ್ಕೂ ಆಯ್ತು ಬೇರೆದವ್ರ ಜೊತೆಗೂ ಆಯ್ತು, ಆ ಥರ ನೀವು ಮಾಡ್ತಿರ್ಲಿಕ್ಕಿಲ್ಲ. ಅದಕ್ಕೆ ಮಾಡಿರಿ ನೋಡಿರಿ, ಇದನ್ನು ನೀವು ಇಲ್ಲಿ ಮಾಡಬೇಕು. ಇಲ್ಲೇ ಎಂಥ ಎನರ್ಜಿ ಐತಿ. ಕೆಲವು ಸರ್ತಿ ನಿಮಗೆ ಅನಿಸಿದ ಮಟ್ಟಿಗೆ ನಿಮ್ಮ ಆಸ್ಪಾಸ್ ನಿಮಗೆ ಅನ್ನಿಸ್ತಿರ್ಬೋದು ಒಂಥರ ಮಿಸ್ಟೀರಿಯಸ್ ಎನರ್ಜೀಸ್. ಅಂದರೆ ಕೆಲವೊಂದಿಷ್ಟೆಲ್ಲ ಗೋಜಲ್ ಅಂತ ಅನ್ನಿಸ್ತಿರ್ಬೋದು, ನಿಮಗೆ ಸರಿ ಹಿಂಗೆ ಡಿಸಿಷನ್ ತೊಗೊಳಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಇಲ್ಲಿ ಹೆಂಗೈತಿ, ಯು ನೋ ದಟ್ ಯು ಆರ್ ವೆರಿ ಕಾನ್ಫಿಡೆಂಟ್. ಆಮೇಲೆ ನಿಮಗೆ ವಿಷನ್ ಕ್ಲಿಯರ್ ಐತಿ, ನಿಮ್ಮ ಹತ್ರ ಎಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವೆ, ಆ ಥರದ್ದು ಎಲ್ಲ ವಿಚಾರಗಳನ್ನು ಅದಾವೆ. ಆದರೂ ಕೆಲವು ಸರ್ತಿ ನಿಮಗೆ ವಿಷಯಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂತಂತಂದರೆ ಎಲ್ಲ ವಿಷಯಗಳನ್ನ ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡೋಕ್ಕೆ ಬರೋಂಗಿಲ್ಲ. ಕೆಲವೊಂದನ್ನು ನೀವು ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ನನಗನ್ಸಿದ ಮಟ್ಟಿಗೆ ಇಂಟ್ಯೂಷನ್ ಲೆವೆಲ್ ಸ್ವಲ್ಪ ವೀಕ್ ಇರ್ಬೋದು. ಯಾಕಂತಂದ್ರೆ ಯಾವಾಗಿದ್ರೂ ವಿಷಯಗಳನ್ನು ನಾವು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡ್ತಿರ್ತೀವಿ ಅಂತಂದ್ರೆ ನಮ್ಮ ಮೇಲೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರ್ತೈತೆ. ಅಂದ್ರೆ ನಾನು ಎಲ್ಲನೂ ಮಾಡಿಬಿಡ್ತೇನೆ, ಎಲ್ಲನೂ ಯಾವಾಗೂ ಆಗಂಗಿಲ್ಲ. ಕೆಲವು ಸರ್ತಿ ಹೆಂಗೆ ಆಕತಿ ಅಂತಂದ್ರೆ ಒಂಥರ ಹ್ಯಾಂಗಡ್ ಮ್ಯಾನ್ ಪರಿಸ್ಥಿತಿ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂದರೆ ಕೆಲವೊಂದು ವಿಷಯಗಳನ್ನ ನೀವು ಎನರ್ಜಿ ಮೇಲೆ ಬಿಡಬೇಕು, ಅಥವಾ ದೇವ್ರಿಗೆ ಬಿಟ್ಬಿಡ್ಬೇಕು, ಸ್ವಂತಕ್ಕೆ ದೇವ್ರಿಗೆ ಸರೆಂಡರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಅದೇ ಲೂಪ್ದಾಗ ಸಿಕ್ಕಾಕೊಂಡಿರ್ತೀರಿ. ನೋಡೋಕೆ ಸಿಕ್ಕಾಕೊಂಡು ಅಲ್ಲಿ ಹಿಡ್ಕೊಂಡಾಳದ ಅದು ಲೂಪದ ಅಲ್ಲೇ ತಿರುಗ್ತೈತೆವು. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಕೆಲವೊಂದನ್ನು ಇದು ಹೆಂಗೈತೆ ನೋಡ್ರಿ, ಪೇಜ್ ಆಫ್ ಸೋರ್ಡ್ಸ್ ಅಂದ್ರೂ ವಿಚಾರ, ಕ್ವೀನ್ ಆಫ್ ಸೋರ್ಡ್ಸ್ ನಾನು ಹೇಳಿದ್ದೇ ಖರೆ. ಇಲ್ಲೂ ಕ್ವೀನ್ ಆಫ್ ವಾಂಡ್ಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವ ಅಂತಂತಂದ್ರೆ ನಾನು ಎಲ್ಲನೂ ಹ್ಯಾಂಡಲ್ ಮಾಡಬಲ್ಲೆ ಅನ್ನೋಂಥ ನಿಮ್ಮ ತಲೆಯೊಳಗೆ ಇರ್ತೈತಿ. ಸೊ ಆ ಥರ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಹ್ಯಾಂಗಡ್ ಮ್ಯಾನರ್ ಪರಿಸ್ಥಿತಿ ಹೆಂಗಿರ್ತೈತಿ ಅಂತಂದ್ರೆ ಕೆಲವು ಸರ್ತಿ ನಿಮ್ಗೆ ಹಂಗೆ ಆಗ್ತಿರ್ಬೋದು. ಅದಕ್ಕೆ ವಿಷಯಗಳನ್ನು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡಾಕಲಿರಿ. ಒಂದು ಸ್ವಲ್ಪ ಪೌಸ್ ತೊಗೊರಿ, ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಕೆಲಸ ಮಾಡಿರಿ, ನಿಮ್ಮ ಹಾರ್ಟ್ ನಿಮಗೆ ಏನು ಹೇಳ್ತೈತಿ ಅಂತ ನೋಡಿರಿ. ಪ್ರತಿಯೊಂದು ಸಿಚುವೇಶನನ್ನು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡೋದಕ್ಕಿಂತಲೂ ಅಲ್ಲೇ ನಿಮ್ಮ ಬುದ್ಧಿಗಿಂತಲೂ ನಿಮ್ಮ ಮನಸ್ಸನ್ನು ಉಪಯೋಗ ಮಾಡಿ ಅಂದರೆ ಜೀವನದೊಳಗೆ ನೋಡ್ರಿ ನಿರಾತಂಕವಾಗಿ ಬದುಕಬೋದು. 4 ಆಫ್ ವಾಂಡ್ಸ್ ಏನು ಹೇಳ್ತೈತಿ, ಲೈಫ್ದೊಳಗೆ ಒಂದು ಸ್ಟೆಬಿಲಿಟಿ ಬರ್ತೈತಿ, ಒಳ್ಳೊಳ್ಳೆ ಜನ ಜೀವನದೊಳಗೆ ಬರ್ತಾರೆ. ನೀವು ಭಾಳ ಪ್ರಾಕ್ಟಿಕಲ್ ಇದ್ರಿ ಅಂತಂತಂದ್ರೆ ಜೀವನ ಒಂಥರ ಹಿಂಗೆ ಡ್ರೈ ಅಂತ ಇರ್ತೈತಿ. ಭಾಳ ಇಮೋಷನ್ಸ್ ಭಾಳ ಕಡಿಮೆ ಇರ್ತಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಫಾದರ್ನ ಹಂಗಂದ್ರೆ ಈಸ್ ವೆರಿ ಪ್ರಾಕ್ಟಿಕಲ್. ಅವ್ರು ಎಲ್ಲೂ ಮನಸ್ಸು ಹಚ್ಚಿನೂ ಹಂಗೆ ವಿಚಾರನ ಮಾಡೋಕ್ಕೆ ಹೋಗಂಗಿಲ್ಲ. ಆಲ್ವೇಸ್ ಹೀ ಸ್ಪೀಕ್ಸ್ ಕಟ್ ಥ್ರೋಟ್. ನೋಡಿರಿ, ಅದಾದರೆ ಏನಾಗ್ತಾಯಿದೆ ಗೊತ್ತಾ, ಆ ಥರ ನೀವು ವಿಚಾರ ಮಾಡಿದರೆ ನಿಮ್ಮ ಜೀವನದಲ್ಲಿ 2 ಆಫ್ ಕಪ್ಸ್ ಬರ್ತಾಯಿದೆ. ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಕೆಲವು ಜೀವನದೊಳಗೆ ಪ್ರತಿಯೊಬ್ಬರಿಗೂ ಅನ್ನಿಸಿರ್ತೈತಿ. ಅಂದರೆ ಒಂಥರ ನೀರಸೈತಪ್ಪ ಜೀವನ, ಒಂಥರ ಏನೋ ಐತಿ, ಎಲ್ಲೋ ಅಭಾವ ಐತಿ, ಬಟ್ ಎಲ್ಲೈತಿ ಅಂತಂದೇಳಿ ಗೊತ್ತಾಗಂಗಿಲ್ಲ. ಓಕೆ, ಅದಕ್ಕೆ ಇಲ್ಲೇನು ಹೇಳಾಕ್ತಾರಂತಂತಂದ್ರೆ ನಿಮ್ಮ ಇಮೋಷನ್ಸ್, ನಿಮ್ಮ ಕಪ್ಪನ್ನು ನೀವೇ ಫಿಲ್ ಮಾಡಿರಿ.
ಸೊ ಇಲ್ಲೇನು ಹೇಳ್ತೈತಿ ಅಂದ್ರೆ ನಿಮ್ಮ ಕಪ್ ಫಿಲ್ ಮಾಡೋಕೆ ಇನ್ನೊಬ್ರು ಬರ್ತಾರಂತ. ಸೊ ಯು ಬಿ ರೆಡಿ ಫಾರ್ ದ್ಯಾಟ್. ನನಗೆ ಅನಿಸೋ ಮಟ್ಟಿಗೆ ಯು ಆರ್ ವೆರಿ ಪ್ರಾಕ್ಟಿಕಲ್. ಸೊ ನಿಮ್ಮ ಲೈಫ್ದಲ್ಲಿ ಮೇಜರ್ಲಿ ಏನಾಗ್ತಾ ಇದೆ, ನೀವು ನಿಮ್ಮ ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿದ್ರಿ ಅಂದರೆ 4 ಆಫ್ ವಾಂಡ್ಸ್, ಜೀವನದಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಆದರೆ ನೀವು ಸ್ವಲ್ಪ ಇಮೋಷ್ನಲ್ ಆಗಿ ವಿಚಾರ ಮಾಡಬೇಕು. ಡೋಂಟ್ ಬಿ ಟೂ ಪ್ರಾಕ್ಟಿಕಲ್ ಇನ್ ಆಲ್ ದ ವೇಸ್. ಓಕೆ, ದ ಕಾರ್ಡ್ ಈಸ್ ದ ಥಿವೆರಿ. ನೋಡಿ, ಇಲ್ಲಿ ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂತಂತಂದ್ರೆ, ಏನಾದರೂ ಕಳ್ಳತನ ಆಗುವಂಥ ವಿಷಯ, ಯಾವುದೇ ವಿಷಯದಲ್ಲಿ. ಓಕೆ, ಅಂದರೆ ನಿಮ್ಮ ಆಸ್ಪಾಸ್ನಲ್ಲಿ ಆ ಥರದ ವಿಷಯಗಳು ಆಗಬಹುದು. ಯಾಕೆ ಗೊತ್ತಾ, ನನಗೆ ತಿಳಿದ ಮಟ್ಟಿಗೆ ನಾವೊಂದು ಇದ್ರದ್ದು ಮೀನಿಂಗ್ ಹೇಳ್ತೇನೆ ನೋಡ್ರಿ. ಕೆಲವೊಂದು ಸರ್ತಿ ನಾವು ನಮ್ಮೆಲ್ಲನ ವಿಶ್ವಾಸ ಇಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಮಾಡ್ಕೊಂಡಿರ್ತೀವಿ. ಅದು ಆಗಂಗಿಲ್ಲ. ನೀವು ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡ್ತಿರಲ್ಲ, ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಕೈತಿ. ಮುಂದೆ ಆಗುವಂಥ ವಿಷಯಗಳನ್ನು ನೀವು ಮೊದಲಿನ ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಅದು ನಿಮ್ದು ಯಾವ ಥರ ನಿಮ್ಮ ಇಂಟ್ಯೂಟಿವ್ ಲೆವೆಲ್ದೊಳಗರೆ ಬಂದು ಅದು ನಿಮ್ಗೆ ಏನಾದರೂ ಮೆಸೇಜ್ ಕೊಟ್ಟು ಹೋಗ್ತೈತಿ. ರಾತ್ರಿ ಡ್ರೀಮ್ಸ್ದೊಳಗರೆ ಬರ್ತೈತಿ, ಏನಾದರೂ ಬಂದು ಆ ಥರ ನೀವು ಮೆಸೇಜ್ ಕೊಟ್ಟು ಹೋಗ್ತೈತಿ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ಡೆಕ್ದವ್ರಿಗೆ ನಿಮ್ಮ ಆಸ್ಪಾಸ್ನಲ್ಲಿ ಏನಾದರೂ ಆ ಥರದ ವಿಷಯ ಆಗಬಹುದು. ಸೊ ಯು ಬಿ ಕೇರ್ಫುಲ್. ಸಮಥಿಂಗ್ ಮೇಜರ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದ ಫ್ಯೂನ್ರಲ್. ನನಗನ್ಸೋ ಮಟ್ಟಿಗೆ ಫ್ಯೂನ್ರಲ್ ಅಂತಂತಂದರೆ ಯಾವುದಾದ್ರೂ ಒಂದು ವಿಷಯ ಇರ್ಬೋದು, ಅದು ಅಂತ್ಯ ಕಾಣಬಹುದು. ಓಕೆ, ಅದು ಯಾರಾದರೂ ಜನ ಇರ್ಬೋದು, ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಯಾವುದಾದ್ರೂ ವಿಷಯದಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಅದು ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಅಂತಂದರೆ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗಿತ್ತು. ಇದರ ಅರ್ಥ ಅದು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾ ಇದೆ. ದೇರ್ ಈಸ್ ಅ ನ್ಯೂ ಸ್ಟಾರ್ಟ್. 9 1 10 10 ಅಂದರೆ 1 ನಂಬರ್ ಅಂದರೆ ಸನ್ ನಂಬರ್ ಅಂತಂದರೆ ಒಂಥರ ರೀಬರ್ತ್ ಇದ್ದಂಗೆ. ಸೊ ಸಮಥಿಂಗ್ ನ್ಯೂ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ಯುವರ್ ಲೈಫ್ ಅಂತ. ನಿಮ್ಮ ಅಡಿಗೆ ಪ್ರೀತಿ ಬರ್ತಾ ಇದೆ, ದಿಸ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಹೆಂಗೆ ಅಂತಂತಂದ್ರೆ, ನಿಮ್ಮ ಹಾರ್ಟ್ ಚಕ್ರ ಮೇಲೆ ಸ್ವಲ್ಪ ಕೆಲಸ ಮಾಡಿರಿ. ಸೊ ಬಿ ಫ್ಲೆಕ್ಸಿಬಲ್. ಬೇರೆದವ್ರು ಏನು ಹೇಳ್ತಿರ್ತಾರಲ್ಲ, ಸ್ವಲ್ಪ ಅದನ್ನು ಕೇಳಕ್ಕೆ ಕಲೀರಿ. ಓಕೆ, ಕೆಲವೊಂದು ಸರ್ತಿ ಏನಾಗ್ತೈತಿ ಅಂತಂತಂದ್ರೆ, ಕೆಲವೊಬ್ರು ಇರ್ತಾರೆ, ಅವ್ರು ಯಾವಾಗೂ ಕಲಿಬೇಕು ಅಂತ ಇಷ್ಟಪಡೋಂಗಿಲ್ಲ, ಅವ್ರು ಯಾವಾಗಿದ್ರೂ ಕಲಿಸ್ಬೇಕು ಅಂತಲೇ ಇಷ್ಟಪಡಿಸ್ತಿರ್ತಾರೆ. ನನಗನ್ಸಿ ಮಟ್ಟಿಗೆ ಏನಾದರೂ ಡಾಕ್ಯುಮೆಂಟ್ ರಿಲೇಟೆಡ್ ಏನಾದರೂ ಒಂದು ನ್ಯೂಸ್ ಬರ್ಬೋದು ನಿಮ್ಗೆ. ಓಕೆ, ನಿಮ್ಮ ಲವ್ ಲೈಫ್ದಲ್ಲಿ ಏನು ಬರ್ತಾ ಇದೆ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಏನು ಹೇಳ್ತಾ ಇದ್ದಾರೆ. ಫೈನಾನ್ಸಿಸ್ ಆ್ಯಂಡ್ ಕರಿಯರ್. ವಾವ್, ಫೈನಾನ್ಷಿಯಲ್ ಇಶ್ಯೂಸ್ ಆರ್ ಅ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ನನಗನ್ಸಿ ಮಟ್ಟಿಗೆ ತಾವು ಯಾರು ರಿಲೇಷನ್ಶಿಪ್ದೊಳಗಿರ್ಬೋದು, ಅಥವಾ ರಿಲೇಷನ್ಶಿಪ್ದೊಳಗಿರ್ಬೋದು, ನಿಮಗೆ ಫೈನಾನ್ಷಿಯಲ್ ಕ್ರೈಸಿಸ್ ವೀಕ್ಷಿಸದೆ, ಫೈನಾನ್ಷಿಯಲ್ ಇಶ್ಯೂಸ್ ಆರ್ ಅ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ನಿಮ್ಮ ಜೀವನದಲ್ಲಿ ಓಕೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆರ್ ದೇರ್. ಓಕೆ, ಎಷ್ಟು ಕರೆಕ್ಟ್ ಬಂದಾವ ನೋಡ್ರಿ. ಫಾರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್, ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್ಸ್. ಸಮಥಿಂಗ್ ಈಸ್ ಹ್ಯಾಪನ್ಡ್. ಓಕೆ, ಅದು ಕೆಲಸ ಮುಗಿತೈತದು, ಅದು ಹೋಗಿದೆ. ಅದ್ರ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂಥರ ಮನಸ್ಸು ಗಟ್ಟಿಯಾಗಿರ್ಬೋದು. ಸೊ ಬೇಜಾರಾಗಿರ್ಬೋದು. ಕೆಲವೊಂದು ಸರ್ತಿ ಹೆಂಗೆ ಅನಿಸುತ್ತೆ ಅಂದರೆ, ನಮ್ಮ ಮನಸ್ಸಿಗೆ ತಕ್ಕಂಗೆ ನಾವು ಜಗತ್ತೆಲ್ಲ ಐತಿ ಅಂತಂದೇಳಿ ವಿಚಾರ ಮಾಡ್ತಿರ್ತೇವೆ. ನೋ, ಕ್ಷಮೆ ಮಾಡಿರಿ, ಅದರಿಂದ ನೀವು ಕಲಿತು ಮುಂದೆ ಹೋಗ್ರಿ. ನೋಡಿರಿ, ಅದರಿಂದ ಕಲಿತು ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ ಪ್ರೀತಿ ಬರ್ತಾ ಇದೆ. ಸೊ ಡೋಂಟ್ ಬಿ ಟೂ ಪ್ರಾಕ್ಟಿಕಲ್. ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್, ಯು ಎಕ್ಸ್ಪೀರಿಯನ್ಸ್ ದ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್. ನಾನು ಹೇಳಿಲ್ಲ, ನೀವು ಭಾಳ ಪ್ರಾಕ್ಟಿಕಲ್ ಹಂಗೆ ವಿಚಾರ ಮಾಡ್ತೀರಿ. ಸೊ ಸ್ವಲ್ಪ ನಿಮ್ಮ ಮನಸ್ಸಿನಿಂದ ಈ ವಿಚಾರ ಮಾಡೋಕ್ಕೆ ಕಲೀರಿ. ಎಷ್ಟಾಗತ್ತೆ ಅಷ್ಟು ನಿಮ್ಮ ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿರಿ ನೀವು. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ತಮಗಿಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಸೊ ತಾವು ಯಾರೆಲ್ಲ ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಯು ಡಿಸರ್ವ್ ದಿಸ್. ಎಸ್, ನನಗನ್ಸಿದ ಮಟ್ಟಿಗೆ ಏನೋ ಒಂದು ದೊಡ್ಡ ವಿಷಯ ನಿಮ್ಮ ಜೀವನದಲ್ಲಿ ಆಗ್ತಾಯಿದೆ. ಯಾಕಂದ್ರೆ ಗೊತ್ತೈತೆ ಅವ್ರಿಗೆ ನೀವು ಎಷ್ಟರ ಮಟ್ಟಿಗೆ ಯೋಗ್ಯ ಇದ್ದೀರಿ ಅಂತಂದು ಹೇಳಿ ಗೊತ್ತೈತೆ. ನೋಡಿರಿ, ನಮ್ಮ ಯೋಗ್ಯತೆ ಪ್ರಕಾರನ ಪರಮಾತ್ಮ ನಮಗೆ ಪ್ರತಿಯೊಂದು ವಿಷಯವನ್ನು ಪ್ರದಾನ ಮಾಡ್ತಿರ್ತಾನೆ. ನಮಗೆ ಕೆಲವೊಂದು ಸರ್ತಿ ನಮಗೆ ಅನಿಸಿರ್ಬೋದು, ಮೈ ಇಸೆ ಬಿ ಜ್ಯಾದಾ ಚಾತೆ ನಹಿ, ಅವಾಗ ನೀವು ತಿಳ್ಕೊರಿ ಅದು ನಿಮಗೆ ಸಿಕ್ಕಿರಲಿಲ್ಲ ಅಂತಂತಂದ್ರೆ ಇದರ ಅರ್ಥ ನಾನು ಇನ್ನೂ ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತಂದು ಹೇಳಿ. ಮಂತ್ರ ರೂಪ, ಐ ಆಮ್ ದ ವರ್ಡ್ ಮೇಡ್ ಸಕ್ರೆಡ್, ಸ್ಪೀಕ್ ವಿತ್ ಪವರ್. ಜಸ್ಟ್ ಅ ಮಿನಿಟ್. ಸ್ಪೀಕ್ ವಿತ್ ಪವರ್, ಸ್ಪೀಕ್ ಆ್ಯಸ್ ಇಫ್ ಯು ಆರ್ ಕಾಸ್ಟಿಂಗ್ ಸ್ಪೆಲ್ಸ್. ಈ ಪಿಕ್ಚರ್ಗಳನ್ನ ಸ್ವಲ್ಪ ನೀವು ಇದನ್ನು ಮಾಡಿರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ಪಿಕ್ಚರ್ ಹೆಂಗದಾವ ಅಂಥೇಳಿ. ಇವ್ರ ಮುಂದಲ್ಲಿ ಶಿವ ಅದಾರ, ನೀವೆಲ್ಲಿ ಕುಂತೀರಿ ಅಂದ್ರೆ ಅಮ್ಮನ ತೊಡಿ ಮೇಲೆ ಕುಂತೀರಿ. ನಂಗೆ ಅನಿಸಿದ ಮಟ್ಟಿಗೆ ಯಾವುದೇ ವಿಷಯದೊಳಗೆ ಮಾತಾಡೋಕ್ಕದು ಹೆದರ್ತಿರ್ಬೋದು. ಓಕೆ, ಅವ್ರಿಗೆ ಗೊತ್ತೈತಿ ನೀವು ಏನು ಡಿಸರ್ವ್ ಮಾಡ್ತೀರಿ ಅಂತ, ಅವ್ರಿಬ್ರಿಗೂ ಗೊತ್ತೈತಿ ನೀವು ಎಷ್ಟು ದೊಡ್ಡ ವಿಷಯನ ಡಿಸರ್ವ್ ಮಾಡ್ತೀರಿ ಅಂತಂದು ಹೇಳಿ. ಏನಾದರೂ ಹೇಳಬೇಕು ಅಂತಂದರೆ, ಎಲ್ಲಾದರೂ ನೀವು ಕಮ್ಯುನಿಕೇಟ್ ಮಾಡ್ಬೇಕಂತಂತಂದರೆ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಬಲ ಕಡಿಮೆ ಆಗ್ತಿರ್ಬೋದು ಆ ಟೈಮ್ದೊಳಗೆ. ಸೊ ಹೆಂಗಂತಂತಾರೆ, ನೀವೇನು ವಿಚಾರ ಮಾಡಿರಿ, ಇವರಿಬ್ಬರು ಆಶೀರ್ವಾದನೂ ನಿಮ್ಮ ಮೇಲೆ ಐತಿ ಅಂತ ಮೊದಲೇ ಮಾತು ವಿಚಾರ ಮಾಡಬೇಕು. ಇವ್ರು ನೋಡ್ರಿ, ಇವರು ಮಂತ್ರ ಮಾಡಕ್ಕೆ ಕುಂತಾರೆ. ಮಂತ್ರ ಮಾಡೋ ಮುಂದೂ ಕೆಲವೊಂದು ಸರ್ತಿ ಹೆಂಗೈತಿ ಅಂತಂದ್ರೆ ಜನ ದೇ ಟು ಇಟ್ ಮೆಕ್ಯಾನಿಕಲಿ. ಅವ್ರಿಗೆ ಅಂದ್ರೆ ಅದ್ರೊಳಗೆ ಉಸ್ಮೆ ಕೊಯ್ ರಸನೇ ಇರತ್ತೆ ಅವರಿಗೆ, ಆಕತಿ ಕೆಲವೊಂದು ಸರ್ತಿ ಇಲ್ಲ ಅಂತಂತಲ್ಲ. ಆದರೆ ಯಾವಾಗಿದ್ರೂ ಹಂಗನ ಅದ ಮೋಡ್ನ್ಯಾಕ ಮಾಡಬಾರ್ದು. ಹೆಂಗಂತಂದ್ರೆ ನೀವು ಮಾಡೋ ಮುಂದೆ ಈ ಓಂ ನಮಃ ಶಿವಾಯ ಅಂತ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನೀವು ಅನ್ನೋ ಮುಂದೆ ಹೆಂಗಂತಂತಂದ್ರೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿರಿ. ಮೊದಲೇ ಮಾತು ನೀವು ಯಾವಾಗಿದ್ರೂ ಅದನ್ನು ಉಚ್ಚಾರ ಮಾಡೋ ಮುಂದೆ ಸ್ಪೆಲ್ಸ್ ಅಂದ್ರೆ ಹೆಂಗಿರ್ತಾವೆ ಅಂತಂತ ನಮಗೆ ಏನು ಬೇಕು ಮತ್ತು ಬೇಡಗಳನ್ನು ಸ್ಪೆಲ್ಸ್ದಿಂದ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಮಂತ್ರನೂ ಹೆಂಗೆ ಅಂತಂತಂದ್ರೆ, ಮಂತ್ರನೂ ನೀವು ಹೆಂಗೆ ಅನ್ಬೇಕು ಅಂತಂತಂದ್ರೆ, ನಿಮಗೆ ಏನು ಬೇಕಾಗೈತಲ್ಲ, ಯಾವ ಥರದ ಜಗತ್ತು ನಿಮ್ಮ ಜೀವನದೊಳಗೆ ಬೇಕಾಗೈತಲ್ಲ ಅದನ್ನು ನಾನು ಕ್ರಿಯೇಟ್ ಮಾಡಾಕತ್ತೇನೆ ಅಂತ ಇಟ್ಕೊಂಡು ಆ ಥರದ ಮಂತ್ರಗಳನ್ನು ಅನ್ಬೇಕು. ಮತ್ತು ನಿಮಗೆ ಏನಾದರೂ ಜೀವನದಲ್ಲಿ ಬೇಕು ಅಂತಂತಂದರೆ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಬೇಕಂತಂತಂದ್ರೆ ದೇವ್ರ ಮುಂದೆ ಆಗಲಿ ಮಂದಿ ಮುಂದೆ ಆಗಲಿ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಆ್ಯಸ್ ಇಫ್ ಅದು ಮಂತ್ರ ಆಗಿರ್ಬೇಕು ನನಗೆ. ಆ ಸ್ಪೆಲ್ಸ್ದಿಂದ ನಮ್ಮ ಜೀವನ ಆಗಿರ್ತೈತಿ. ಅಂದರೆ एकदम घाटी लैंग्वेज ಅಂತಂದ್ರೆ बातों में ना दम रहना चाहिए. ಅದನ್ನೇ ಹೇಳೋದು ಮ್ಯಾನಿಫೆಸ್ಟ್ ಮಾಡೋ ಮುಂದೆ ನಾವು ಏನು ಮಾಡ್ತೇವೆ, ಸ್ಪೆಲ್ ಮಾಡ್ತೇವೆ ಹೋದಿಲ್ಲ, ನಮಗೆ ಏನು ಬೇಕು ಅಂತಂದು ಹೇಳಿ ಅದನ್ನು ಸ್ಪೆಲ್ ಮಾಡೋ ಮುಂದೆ ನಿಮಗೆ ಅಷ್ಟು ಇದನ್ನಿರಬೇಕಂತ, ಅಷ್ಟು ಕಾನ್ಫಿಡೆನ್ಸ್ಲೆಸ್ ಸ್ಪೆಲ್ ಮಾಡಿರಿ ಅಂತ, ಮಂತ್ರ ಮಾಡುವಾಗಲಿ ಸ್ಪೆಲ್ಲಿಂಗ್ ಮಾಡುವಾಗಲಿ. ಎಸ್, ಸ್ಟ್ರೆಂಗ್ತ್, ಎಂಪ್ರೆಸ್, 9 of cups, 4 of swords and 2 of wands. Okay, so let us see. 2 of pentacles, 2 of pentacles is yes, 6 of wands is yes. So whole world ನೀವೇನಾದರೂ ಕೈಯಲ್ಲಿ ಹಿಡಿದಿದ್ದು ಯಾವುದಾದ್ರೂ ಒಂದು ವಿಷಯ ಕಂಪ್ಲೀಟ್ ದಡೆಗೆ ಬಂದಿರ್ಬೋದು. ಓಕೆ, ಇಟ್ ಈಸ್ ಆನ್ ದ ವೇ, ಇಟ್ಸ್ ಗೋಯಿಂಗ್ ಟು ಕಂಪ್ಲೀಟ್. ಅದ್ರ ಜೊತೆಗೇ ನೋಡಿರಿ, ದ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಯು ವಿಲ್ ಗೆಟ್ ಅ ಫ್ರೂಟ್ಫುಲ್ ರಿಸಲ್ಟ್ಸ್. 9 of cups ಅಂತಂದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರಿ ಅಥವಾ ನೀವೇನು ಕೆಲಸ ಮಾಡಾಕತ್ತಿದ್ರಿ ಅದು ಫ್ರೂಟ್ಫುಲ್ ಆಗೈತಿ. ನೌ ಯು ಆರ್ ಗೋಯಿಂಗ್ ಟು ಗೆಟ್ ರಿಸಲ್ಟ್ಸ್. ಸಿ, ದಿಸ್ ಇಸ್ ಅ ವಿಕ್ಟ್ರಿ ಕಾರ್ಡ್. ಸೊ ಈಗ ಅಮ್ಮ ನಿಮಗೆ ಏನು ಹೇಳ್ತಾಳೆ ನೋಡ್ರಿ, ಸ್ಪೀಕ್ ವಿತ್ ಪವರ್, ಸ್ಪೀಕ್ ಆ್ಯಸ್ ಇಫ್ ಯು ಆರ್ ಕಾಸ್ಟಿಂಗ್ ಸ್ಪೆಲ್ಸ್. ಈಗ 8 ನಂಬರ್ ಏನು ಹೇಳ್ತೈತಿ, ಸ್ಯಾಟರ್ನ್ ಎನರ್ಜಿ. ಓಕೆ, ನಿಮಗೆ ಏನು ಬೇಕಾಗೈತಲ್ಲ, ಸಿ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತೆ ಅಂದರೆ, ಯು ಆರ್ ಕ್ರಿಯೇಟಿಂಗ್ ಯುವರ್ ವರ್ಲ್ಡ್. ನಿಮ್ಮ ಮನಸ್ಸಿನಾಗೂ ಇದು ನಾ ಕ್ರಿಯೇಟ್ ಮಾಡಬೇಕು ಅಂತಂದು ಹೇಳಿ. ಓಕೆ, ನೀವು ಆ ದಾರಿಯೊಳಗೂ ಅದಿರಿ. ನನಗೆ ಅನ್ಸಿದ ಮಟ್ಟಿಗೆ ಎಲ್ಲೋ ನಿಮಗೆ ಸ್ಟ್ರೆಂಗ್ತದ್ದು ಕಡಿಮೆ ಆಗಾಕತ್ತೈತಿ. ಸ್ಟ್ರೆಂಗ್ತ್ ಯಾವಾಗ ಬರ್ತೈತಿ ಗೊತ್ತಾ, ಯಾವಾಗ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತೈತಿ, ಯಾವಾಗ ನಮ್ಮ ಪೊಟೆನ್ಷಿಯಲ್ ಮೇಲೆ ನಮಗೆ ಭರವಸೆ ಇರ್ತೈತಿ, ಯಾವಾಗ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವಿ, ನಮ್ಮ ಸ್ಕಿಲ್ ನಾವು ಪಾಲಿಷ್ ಮಾಡ್ಕೊಂಡಿರ್ತೀವಿ, ಎಷ್ಟೋ ವಿಷಯಗಳನ್ನು ನಮಗೆ
ನಾವು ಅಂದ್ರೆ ಇದು ಈ ಎಲ್ಲ ವಿಷಯಗಳನ್ನ ನಮಗೆ ಬೇಕು ಅಂತಂದಾಗ ನಾವು ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಜಿಂದಗಿ ಮೇ ಸಾರಾ ಸುಖ್ ಸಾಥ್ ಸಬ್ ಕುಚ್ ನಹೀ ಹೋ ಸಕ್ತಾ. ಎಲ್ಲಿ ಏನಾದರೂ ನೀವು ಬಿಡಲೇ ಬೇಕಾಕತಿ. ಆ ಥರದ್ದು ನೀವು ವಿಚಾರಗಳನ್ನು ಮಾಡಿದ್ರಿ ಅಂತಂತಂದ್ರೆ ನೀವು ಒಂದು ಹೊಸ ವರ್ಲ್ಡ್ ಕ್ರಿಯೇಟ್ ಮಾಡ್ತೀರಿ ನಿಮ್ಮ ಸಲುವಾಗಿ. ಅದು ಎಂಥದಂತಂದ್ರೆ ಫ್ರೂಟ್ಫುಲ್ ವರ್ಲ್ಡ್. ಅವಾಗ ಹೆಂಗಂತಂತಂದ್ರೆ ವ್ಯಾಲಿಡೇಷನದ ಅವಶ್ಯಕತೆ ಇರೋಂಗಿಲ್ಲ ಅವಾಗ. ಓಕೆ, ಏನೆಲ್ಲ ಮಾಡಿದರೂ ನೀವು ಮಾಡಿರ್ತೀರಿ ಅಂದರೆ ಸೆಲ್ಫ್ ಮೇಡ್. ಅದಕ್ಕೆ ಅವ್ರು ಏನು ಹೇಳಕತ್ತಾರ ಅಂದರೆ ಎಲ್ಲೋ ಪವರ್ ಕಡಿಮೆ ಬೀಳತ್ತದ. ಪವರಿಗೆ ಸ್ಟ್ರೆಂತ್ ಕಾರ್ಡ್ಗೆ ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ. ಎಲ್ಲೋ ಪವರ್ ಕಡಿಮೆ ಬೀಳಾಕತ್ತದ ನಿಮಗೆ. ಸೊ ಹೆಂಗಂತಂದ್ರೆ ಅವ್ರೇನು ಹೇಳ್ತಾರೆ, ನಿಮ್ಮ ಪೊಟೆನ್ಷಿಯಲ್ ಎಷ್ಟೈತಿ ಅಂತ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಗಟ್ ಫೀಲಿಂಗ್ ಮೇಲೆ ಕೆಲಸ ಮಾಡಿರಿ, ನಿಮ್ಮ ವಿಚಾರಗಳ ಮೇಲೆ ಕೆಲಸ ಮಾಡಿರಿ. ಆಮೇಲೆ ನೋಡಿರಿ, ಇಲ್ಲೇನಿದೆ 9 ಆಫ್ ಕಪ್ಸ್. 9 ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗುವಂಥದ್ದು. ನಾನು ಅದರದ್ದು ಒರಿಜಿನಲ್ ಕಾರ್ಡ್ಸ್ ತೋರಿಸ್ಬೋದಾಗಿತ್ತು. ಬಟ್ ಆಕಿ ಆಕೆ ಹತ್ರ ಎಷ್ಟು ಭರವಸೆ ಐತೆ ನೋಡ್ರಿ. ಆಕೆ ಹತ್ರ ಏನೈತಿ ಎಲ್ಲ ಐತೆ ಆಕೆ ಹತ್ರ. ಜೀವನದಲ್ಲಿ ಏನೆಲ್ಲ ಸುಖ ಬೇಕಾಗಿತ್ತು ಎಲ್ಲ ಇದೆ. ಇದು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ನಿಮ್ಮ ವಿಶ್ ಫುಲ್ಫಿಲ್ ಆಗ್ತೈತಿ. ಆದರೆ ಹೆಂಗೈತಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗೆ 4 ಆಫ್ ಸೋರ್ಟ್ಸ್. ಈಗ ಹೆಂಗೈತಿ ಅಂದ್ರೆ ನಿಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ನೀವು ಕೆಲಸ ಮಾಡಬೇಕು. ಸ್ವಲ್ಪ ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಳ್ದು ಅಂತಂದ್ರೆ ಎವ್ರಿ ಟೈಮ್ ರೆಸ್ಟ್ ತೊಗೋಬೇಕು ಅಂತಂತಂದ್ರೆ ಹೆಂಗಿರ್ತೈತಿ ಅಂತಂದ್ರೆ ವಿಷಯಗಳಿಂದ ಸ್ವಲ್ಪ ದೂರಾಗಿ ವಿಚಾರ ಮಾಡಬೇಕು ಅಂತದ್ರ ಅರ್ಥ. ರೆಸ್ಟ್ ತೊಗೋಬೇಕಂದ್ರೆ ಮಲ್ಕೊಳ್ಳೋದಂತಂತಲ್ಲ. ಅಂದರೆ ಹೆಂಗಂತಂದ್ರೆ ನಾವು ಏನು ವಿಚಾರ ಮಾಡೋದು, ಸ್ವಲ್ಪ ಸ್ಪೇಸ್ ಬಿಡ್ಬೇಕಲ್ಲಿ. ಸ್ಪೇಸ್ ಬಿಟ್ರಿ ಅಂತಂತಂದ್ರೆ ನಮ್ಗೆ ಗೊತ್ತಾಗತ್ತೆ ಅಂದ್ರೆ ನಮ್ಮ ಸಲುವಾಗಿ ನಾವು ಏನು ವಿಚಾರ ಮಾಡಬೇಕು. ನೀವು ಬರೀ ವಿಷಯದೊಳಗೆ ಜಗ್ಲಿಂಗ್ ಮಾಡ್ತಿರ್ತೀರಿ. ಅದು ಇದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ದೆರ್ ಈಸ್ ಅ ವಿಕ್ಟ್ರಿ ಕಾರ್ಡ್. ಅಂದರೆ ಆ ಕಡೆ ಈ ಕಡೆ ಆ ಪೆಂಡುಲಮ್ ಗತೆ ಓಡಾಡೋಕ್ಕಿಂತ ಒಂದು ಕಡೆ ನಿರ್ಧಾರ ಮಾಡಿ ನಿಂದಿರ್ರಿ. ಸೆಲ್ಫ್ ಅನಲೈಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾ ಏನು ಕ್ರಿಯೇಟ್ ಮಾಡಾಕತ್ತೇನಿ ಅದ್ರ ಬದಲಾಗಿನೂ ಕಾಳಜಿ ಇರ್ಬೇಕು. ಅಂದ್ರೆ ಹೌದು, ನಾ ಏನು ಕ್ರಿಯೇಟ್ ಮಾಡಾಕತ್ತೇನಿ ಅದಕ್ಕೆ ನನ್ನ ಪೂರ್ವ ತಯಾರಿ ಹೆಂಗೆ ಬೇಕು, ನಾನು ಯಾವ ಥರದ ವಿಚಾರಗಳನ್ನು ಮಾಡಬೇಕು, ಎಕ್ಸ್ಪಾನ್ಷನ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಗ್ಲೋಬ್ ಐತಿಲ್ಲ. ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದರೆ ಯಾವ ಥರದ ವಿಚಾರಗಳನ್ನು ಮಾಡ್ಕೋಬೇಕು, ಆ ವಿಚಾರಗಳ ಮೇಲೆ ನಾನು ಕೆಲಸ ಹೆಂಗೆ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ಇಲ್ಲೊಂದು ಬಸ್ ಐತಿಲ್ಲಿ. ಓಕೆ, ಇಲ್ಲೊಂದು ಏಣಿ ಐತಿ. ಆ ಹುಡುಗಿಯ ಬಸ್ ಮೇಲೆ ಆ ಏಣಿ ಇಟ್ಕೊಂಡು ಅದ್ರ ಮೇಲೆ ಹತ್ತಾಕತ್ತಾಳಕ್ಕೆ. ನೀವು ಹತ್ತಿದ ಮೇಲೆ ಏನಾಕತಿ ಅಂದ್ರೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಕತಿ. ಸೊ ಈ ಜರ್ನಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತತಿ, ಅಥವಾ ನಾನು ಇದ್ರ ಬದಲಾಗಿ ನಾನು ಏನೋ ನನ್ನ ಪೂರ್ವ ತಯಾರಿ ಮಾಡೀನಿ, ನನ್ನ ವಿಚಾರದೊಳಗೆ ಯಾವ ಥರದ ಪೂರ್ವ ತಯಾರಿ ಐತಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೆಂಗೆ ಹೇಳಾಕತ್ತಾರ ಅಂತಂತಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ವಿಚಾರ ಮಾಡಿರಿ. ಆಮೇಲೆ ನಮ್ಮ ಸ್ಕಿಲ್ಸ್ ಅನ್ರಿ, ನಮ್ಮ ಎಬಿಲಿಟೀಸ್ ಅನ್ರಿ, ಏನೆಲ್ಲ ಒಂದು ಕೆಲಸ ಮಾಡೋಕೆ ನಮ್ಮ ಹತ್ರ ಏನೆಲ್ಲ ಸಾಧನಗಳಿರಬೇಕು ಅದ್ರೊಳಗೆ ಎದ್ರೊಳಗೆ ಕಡಿಮೆ ಐತಿ ಮೊದಲು ನೋಡ್ಕೊಡ್ರಿ. ಬಹುತೇಕ ಹೆಂಗೂ ಇರ್ಬೋದು, ಹಾರ್ಡ್ ವರ್ಕ್ ಮಾಡೋಕ್ಕೆ ಹೆದರಿಕೆ ಬರ್ತಿರ್ಬೋದು. ನನಗನ್ಸಿದ ಮಟ್ಟಿಗೆ ಸ್ಟ್ರೆಂಗ್ತ್ ಇಂಪ್ರೂವ್ ಆಗಬೇಕು, ಸ್ಕಿಲ್ ಇಂಪ್ರೂವ್ ಆಗಬೇಕು, ಸ್ಕಿಲ್ ಡೆವಲಪ್ ಆಗಬೇಕು ಅಂತಂದ್ರೆ ರಿಪೀಟೆಡ್ಲಿ ಯಾವುದಾರ ಟಾಸ್ಕ್ ಮೇಲೆ ಕೆಲಸ ಮಾಡಬೇಕು ಅಂತಂದ್ರೆ ನಿಮಗೆ ಬೇಜಾರನ್ನು ಆಗ್ತಿರ್ಬೋದು, ಏನಪ್ಪ ಮಾಡೋದು ಇದನ್ನು ಅಂತಂದೇಳಿ. ಸೊ ಅದು ಹಂಗೆ ಆಯ್ತು ಅಂತಂತಂದ್ರೆ ನೀವು ನಿಮ್ಮ ಸಲುವಾಗಿ ಒಂದು ಹೊಸ ಜಗತ್ತನ್ನು ಹೆಂಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ, ನಿಮ್ಮ ವಿಶಸ್ ಫುಲ್ಫಿಲ್ ಆಗುವಂಥದ್ದು ಹೆಂಗೆ ಸಾಧ್ಯ, ನಿಮ್ಮ ಹತ್ರ ಲೈಫ್ದೊಳಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದು ಹೆಂಗೆ ಸಾಧ್ಯ, ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗೋದು ಹೆಂಗೆ ಸಾಧ್ಯ. ಲಾಂಗ್ ಟರ್ಮ್ ಬೇಕಲ್ಲ, ಏನು ಬೇಕಂತಂದ್ರೂ ಸಹಿತ ಯು ಆರ್ ನಾಟ್ ಆಸ್ಕಿಂಗ್ ಫಾರ್ ಟೆಂಪ್ರರಿ ಥಿಂಗ್ಸ್. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ನೀವು ನಿನ್ನ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ ಅಂತ. ನೀವೇನಾರು ಕೆಲಸ ಮಾಡ್ತಿದ್ರೆ ಅದರೊಳಗೆ ಸ್ಟ್ರೆಂಗ್ತ್ ಹಾಕಿರಿ, ಆ ಕೆಲಸ ಮಾಡಿರಿ. ನೀವೇನಾದರೂ ಬೇಕು ಅಂತ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡ್ತಿದ್ರೆ, ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದನ್ನು ಹೆಂಗೆ ಮಾತಾಡಬೇಕಪ್ಪ ಅಂತಂತಂದ್ರೆ ಒಂಥರ ಸ್ಪೆಲ್ ಮಾಡಾಕತ್ತಂಗೆ. ಅಂದರೆ ಅದು ಬೇಕು ಅನ್ನೋದ್ರೊಳಗೆ ಎಷ್ಟು ನಂಬಿಕೆ ಇರಬೇಕು ಮತ್ತು ಅದರೊಳಗೆ ಎಷ್ಟು ಶಕ್ತಿ ಇರಬೇಕು ಅಂತ ಆ ವಿಷಯ ನೀವು ಅದರಿಂದ ಕ್ರಿಯೇಟ್ ಮಾಡಿರ್ಬೇಕು. ಸೊ ಅಮ್ಮ ನಿಮಗೇನು ಹೇಳಾಕ್ತಾಳೆ ಅಂದರೆ ಆ ಥರದ ಏನದು ಆ ಥರದ ಮೆಂಟ್ಯಾಲಿಟಿ ಬೆಳೆಸ್ಕೊಡ್ರಿ ಅಂತ. ನನಗೆ ಬೇಕಾದದ್ದನ್ನು ನಾವು ಎಷ್ಟು ಸ್ಟ್ರಾಂಗ್ ಆಗಿ ಹೇಳಬೇಕಲ್ಲ, ಯೂನಿವರ್ಸಿಗಾಗಲಿ ಇದನ್ನಾಗಲಿ. ಅಂದರೆ ಡೈರೆಕ್ಟ್ ಜೋ ಮುझे चाहिए मैंने वो बोल दिया, दे दो. अगर अभी नहीं दे सकते देन आई एम रेडी टू वेट. ನಿಮ್ಮ ಜೀವನದಲ್ಲಿ ಅಥವಾ ಈ ಪ್ರಸಂಗದಲ್ಲಿ ಮೇಜರ್ಲಿ ಏನು ಇವೆಂಟ್ ಆಗ್ಬೋದು, ಯಾವುದಾದ್ರೂ ಒಂದು ಮೇಜರ್ ಇವೆಂಟ್ ಆಗ್ಬೋದು. ಆಕ್ಯುಪೇಷನ್ ಎಷ್ಟು ಕರೆಕ್ಟ್ ಐತೆ ನೋಡ್ರಿ.
4 3 7. ನಾ ಹೇಳಿಲ್ಲ ನಿಮಗೆ, ನೀವು ಸ್ಕಿಲ್ ಮೇಲೆ ಕೆಲಸ ಮಾಡೋಕ್ಕದು ಹೆದರ್ತಿರ್ಬೋದು. ಅದ್ರ ಮೇಲೆ ನೀವು ಸ್ಕಿಲ್ ಮೇಲೆ ಕೆಲಸ ಮಾಡಿರಿ, ಡೆವಲಪ್ ಮಾಡಿಕೊಡ್ರಿ ಎಷ್ಟಾಕತ್ತಿ ನಿಮ್ಮನ್ನು. ಹಾಯ್ ಆನರ್ಸ್. ಓಕೆ, ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿದ್ರಿ ಅಂತಂತಂದರೆ ನೋಡಿರಿ, ಈ ವ್ಯಕ್ತಿ ಕೈಯೊಳಗೆ ಏನೈತಿ, ಕಪ್ಪೈತಿ. ಇದರ ಅರ್ಥ ಏನಾಗೈತಿ ಅಂದ್ರೆ ಅವ ಗೆದ್ದಾನ. ಎದ್ರ ಮೇಲೆ? ಆಕ್ಯುಪೇಷನ್ದೊಳಗೆ ಗೆದ್ದಾನ. ಆಕ್ಯುಪೇಷನ್ದೊಳಗೆ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ನಿಮಗೆ ಏನು ಬೇಕು ನೀವು ಅದನ್ನು ಅಂದರೆ ನೀವು ಮಾಡುವಂಥ ವೃತ್ತಿಗೂ ನೀವು ಜಸ್ಟಿಸ್ ಸರ್ವ್ ಮಾಡಬೇಕು, ನೆನಪಿರಲಿ. ಯಾಕಂದ್ರೆ ಆ ವೃತ್ತಿ ಏನಪ್ಪ ಅಂತಂತಂದರೆ ಆ ವೃತ್ತಿ ಏನಂತಂತಾರೆ ಒಂಥರ ದೇವ್ರು ಕೊಟ್ಟ ದೇಣಿಗೆ. ಅಂದರೆ ಇಟ್ಸ್ ಅ ಗಾಡ್ ಗಿಫ್ಟೆಡ್. ಈಗ ನಾನು ಟೇಲ್ರಿಂಗ್ ಮಾಡ್ತೀನಿ, ನಾನು ಟೇಲ್ರಿಂಗ್ ಎಷ್ಟು ಚಲೋ ಐತಿ, ಬಟ್ ಹೆಂಗೆ ಅಂತಂದ್ರೆ ಅದು ಗಾಡ್ ಗಿಫ್ಟೆಡ್. ಅದ್ರ ಮೇಲೆ ನಾನು ಹೆಚ್ಚಿಗೆ ಕೆಲಸ ಮಾಡಿಲ್ಲ. ಸೊ ನನಗೆ ಅದ್ರ ಬದಲಾಗಿ ಇಷ್ಟು ನನಗೆ ಇದನ್ನೈತಲ್ಲ, ಹೆಮ್ಮೆ ಐತಲ್ಲ. ಯಾಕಂದ್ರೆ ದೇವ್ರು ನನ್ನ ಸ್ವಾಭಿಮಾನಕ್ಕೆ ತಕ್ಕಂಗೆ ನನಗೆ ದುಡ್ಕೊಂಡು ತಿನ್ನಕ್ಕಂಥೇಳಿ ಒಂದು ವ್ಯವಸಾಯ ಕೊಟ್ಟಾನ ನನಗೆ. ನಾನು ನಿಜವಾಗ್ಲೂ ಹೇಳ್ತೇನೆ, ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇನ್ನೂವರೆಗೂ ನಾನು ಯಾರಿಗೂ ಮೋಸ ಮಾಡೋದಾಗ, ನನ್ನ ವೃತ್ತಿಯೊಳಗೆ ನಾನು ಮೋಸ ಮಾಡೋದಾಗಲಿ, ನನ್ನ ವೃತ್ತಿಗೆ ಮೋಸ ಮಾಡೋದಾಗಲಿ, ಇಂಥ ಚೀಪ್ ಕೆಲಸ ನಾನು ಇನ್ನೂವರೆಗೂ ಮಾಡಿಲ್ಲ. ಇವತ್ತು ನನ್ನ ಹತ್ರ ಏನೆಲ್ಲ ಸಾಧನಗಳದಾವೆ ನನ್ನ ಮನೆಯೊಳಗೆ, ಏನೆಲ್ಲ ಒಬ್ಬ ಒಳ್ಳೆ ಜಾಬಿನೊಳಗೆ ಇರುವಂಥ ಮನುಷ್ಯನ ಹತ್ರ ಏನೆಲ್ಲ ಇರಬೇಕಲ್ಲ ಅವ್ರ ಮನೆಯೊಳಗೆ, ಅದೆಲ್ಲ ನನ್ನ ಮನೆಯೊಳಗೆ ಅವ್ರ ಮೇನೆ ಕಮಾಯ ಉಸ್ಕೋ. ಅದರೊಳಗೆ ಯಾರ್ದು ಒಂದು ನಯಾ ಪೈಸದ್ದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅದೆಲ್ಲ ನಂದೇ, ನಾನೇ ಮಾಡಿದ್ದು. ಎದರಿಂದ ಗೊತ್ತಾ? ಟೇಲ್ರಿಂಗಿಂದ ಮಾಡಿದ್ದು. ಯಾಕಂದ್ರೆ ನನ್ನ ವೃತ್ತಿಗೆ ಎಂದೂ ಮೋಸ ಮಾಡಿಲ್ಲ. ಅದಕ್ಕೆ ನೋಡಿರಿ, ಆಕ್ಯುಪೇಷನ್ದೊಳಗೆ ನೀವು ಮೋಸ ಮಾಡದೆ ಹೋದರೆ ಇವತ್ತಿಲ್ಲ ನಾಳೆ ನಿಮ್ಮನ್ನು ಏನಾದರೂ ಆ ವೃತ್ತಿನ ನಿಮ್ಗೆ ಆನರ್ ಮಾಡ್ತೈತಿ. ಅದರಿಂದ ನಿಮಗೆ ಏನಾದರೂ ಸಿಗ್ತೈತೆ. ನೋಡಿರಿ, ಇವತ್ತು ನಾನು ಮಾರ್ಕೆಟ್ದೊಳಗೂ ಶಾಪ್ ಇತ್ತು, ನಾನು ಎಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಅದಾವೆ ಗೊತ್ತಾ ನನ್ನ ಹತ್ರ. ಆ ಕಾಂಟ್ಯಾಕ್ಟ್ಸಿಂದ ಇವತ್ತು ನಂದು ಎಸ್ಟ್ರಾಲಜಿ ಆಗಲಿ, ನನ್ನ ಟ್ಯಾರೋ ಕಾರ್ಡ್ಸ್ ಆಗಲಿ ನಡೀತಿದೆ. ನೋಡಿರಿ, ಅದು ಬರೀ ಆಕ್ಯುಪೇಷನ್ ಅಲ್ಲ, ನಾನು ಅದಕ್ಕೆ ಜಸ್ಟಿಸ್ ಸರ್ವ್ ಮಾಡಿದ್ದಕ್ಕೆ ಎಷ್ಟೆಲ್ಲ ಅದು ನನಗೆ ವಿಷಯಗಳನ್ನು ನನಗದು ಅನುಕೂಲ ಮಾಡಿಕೊಟ್ಟೈತೆ ನೋಡಿರಿ ಪಾಪ. ಅದಕ್ಕೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಆಕ್ಯುಪೇಷನ್ದಲ್ಲಿ ನಿಮಗೆ ಏನಾದರೂ ಒಂದು ಒಳ್ಳೆಯ ಸುದ್ದಿ ಬರ್ತಾ ಇದೆ, ಸಂಬಡಿ ಈಸ್ ಗೋಯಿಂಗ್ ಟು ಅಪ್ರಿಷಿಯೇಟ್, ಅಥವಾ ನಿಮಗೇನಾದರೂ ಎಕ್ಸ್ಪ್ಯಾನ್ಷನ್ ಸಿಗ್ಬೋದು. ಸಮ್ ಗುಡ್ ನ್ಯೂಸ್ ಈಸ್ ದೇರ್ ರಿಲೇಟೆಡ್ ಟು ಯುವರ್ ಆಕ್ಯುಪೇಷನ್. ಸೊ ನಿಮ್ಮ ಲವ್ ಲೈಫ್ದಲ್ಲಿ ಏನು ಬರ್ತಾ ಇದೆ? ಲವ್ ಯುವರ್ ಸೆಲ್ಫ್ ಫಸ್ಟ್. ಎಷ್ಟು ಬ್ಯೂಟಿಫುಲ್ ಬಂದೈತೆ ನೋಡ್ರಿ ಇದು ಕಾರ್ಡ್. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್ ದ್ಯಾಟ್ ಯು ಲಿವ್. ಲವ್ ಯುವರ್ ಸೆಲ್ಫ್ ಫಸ್ಟ್. ನಾವು ಏನು ಅಂದ್ಕೊಂಡ್ಬಿಟ್ಟಿರ್ತೀವಿ ಅಂತಂದ್ರೆ ನಮ್ಮ ಜಗತ್ತು ಮತ್ತೊಬ್ಬರ ಹಿಂದೆನ ಸುತ್ತಿರ್ತೈತೆ. ಮೊದಲು ನಮ್ಮ ಜಗತ್ತು ನಮ್ಮ ಸುತ್ತಮುತ್ತನ ಸುತ್ತಿರ್ಬೇಕು. ಅಂದ್ರೆ ಈ ಪ್ಲ್ಯಾನೆಟ್ ದೂಸರೆ ಪ್ಲ್ಯಾನೆಟ್ಗೂ ಅಟ್ರಾಕ್ಟ್ ಕರೆಗ. ನೆನಪನಾಗ ಇಟ್ಕೊಟ್ಟಿದ್ದು ಎಷ್ಟು ಚಂದ ಬಂದೈತೆ ಅದು ಕಾರ್ಡ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಪ್ರೇಷನ್. ಟೈಮ್ ಅಪಾರ್ಟ್ ಫ್ರಾಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದ ಹಾರಿಝಾನ್. ನನಗನ್ಸಿದ ಮಟ್ಟಿಗೆ ನೋಡಿರಿ, ಇದು ಈ ಅಥವಾ ಓಕೆ, ನಾನು ಅದನ್ನು ಹೇಳಿದೆ, ಅದು ವಿಷಯ ಬಿಟ್ಬಿಡ್ರಿ. ಈಗ ಯಾರಾದರೂ ಪ್ರೀತಿ ಮಾಡ್ತಿರ್ಬೋದು, ಓಕೆ, ಅವ್ರು ಇಲ್ಲಿ ನಿಮಗೆ ಇಲ್ಲೇನು ಮೆಸೇಜ್ ಬರ್ತಾ ಇದೆ, ಅದು ದಟ್ ಈಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್. ಏನು ಬರ್ತಾ ಇದೆ? ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ಟೈಮ್ ಅಪಾರ್ಟ್ ಫ್ರಾಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದ ವೇ ಸಪ್ರೇಷನ್. ನನಗೆ ಅನ್ಸಿಬಿಟ್ಟು ಹೆಂಗಿರ್ತೈತೆ ಅಂದರೆ, ನಾನು ಈಗ ಅದನ್ನೇ ಹೇಳಿದೆ, ನಿಮ್ಮ ಜಗತ್ತು ಅವ್ರ ಸುತ್ತಾ ಇರೋ ಹೊತ್ನ್ಯಾಗ ಅವ್ರು ಕೇರ್ ಮಾಡೋಂಗಿಲ್ಲ ಅದಕ್ಕೆ. ಅವ್ರಿಗೆ ದೇ ವಿಲ್ ಡಿಚ್ ಯು 100%. ಅದರೊಳಗೆ ಏನೂ ಸಮಸ್ಯೆನೇ ಇಲ್ಲ. ಹೆಂಗಿರ್ತೈತಿ ಅಂತಂತಂದ್ರೆ ಅಲ್ಲಿ ಸ್ವಲ್ಪ ಹೆದರಿಕೆ ಇರಬೇಕು. ಅಂದರೆ ಸ್ವಲ್ಪ ಏನಾದರೂ ಮುರ್ಸಾದ್ರೆ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗಬಹುದು ಅಂತಂದು ಮುಂದಿನ ಮನುಷ್ಯಾಗ ಅನ್ನಿಸ್ಬೇಕು. ಆ ಥರದ ರಿಲೇಷನ್ ಮೇಂಟೈನ್ ಮಾಡಬೇಕು. ಬಿಕಾಸ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಬಗ್ತಿರಲ್ಲ, ಜನ ಅಷ್ಟು ನಮ್ಮನ್ನು ಆಳ್ತಾರೆ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್.